ದೇವರು ನಂಬಿಗಸ್ತ. ಆಮೆನ್. ದೇವರು ನಂಬಿಗಸ್ತ. ಹಲ್ಲೆಲೂಯಾ. ಎಷ್ಟು ಜನ ಅಂತೀರಿ ದೇವ್ರು ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ? ನಂಬ್ತೀರಾ? ಏನ್ ಸುಮ್ಮನೆ ಎಲ್ಲರೂ ಕೈ ಎತ್ತಾರಂತ ಎತ್ತಾ ಇದ್ದೀರಾ? ನಂಬಿಕೆ ಇದೆಯಾ ದೇವ್ರು ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ? ಹಲ್ಲೆಲೂಯಾ. ಸರಿ, ಒಂದು ವಾಕ್ಯವನ್ನ ಓದೋಣ. ನನ್ನ ದೇವರು ಎಷ್ಟು ಪ್ರೀತಿಮಯ ಗೊತ್ತಾ? ನಾನು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು, ನನ್ನನ್ನು ದೇವರು ಎಂದಿಗೂ ಬಿಟ್ಕೊಳ್ಳಿಲ್ಲ. ಹಲ್ಲೆಲೂಯಾ. ಇವತ್ತು ನನ್ನ ಒಡ ಹುಟ್ಟಿದವರು, ನಮ್ಮ ಬಂಧು ಬಳಗ, ನಮ್ಮ ಕುಟುಂಬದಲ್ಲೇ ಇವತ್ತು ನಮಗೆ ಕಣ್ಣೀರಿನ ತುತ್ತನ್ನ ನಮಗೆ ತಿನ್ನಿಸಬಹುದು. ಆದ್ರೆ ನನ್ನ ಯೇಸು ಯಾವತ್ತೂ ನನ್ನನ್ನು ಕೈ ಬಿಡೋದಿಲ್ಲ. ಎಂದಿಗೂ ಯೇಸು ಕೈ ಬಿಡೋದಿಲ್ಲ. 2ನೆಯ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದ 14ನೇ ವಾಕ್ಯವನ್ನ ಯಾರಾದ್ರೂ ಒಬ್ರು ಓದಿ. ನನ್ನ ಪ್ರಜೆಗಳು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನ ದಯಪಾಲಿಸಿ. ಎಲ್ಲಿ ಆರೋಗ್ಯ ಇದೆ ಗೊತ್ತಾ? ದೇಶದಲ್ಲಿ. ಹೌದಲ್ಲ? ಸಾಕು. ಹಲ್ಲೆಲೂಯಾ. ಓಕೆ, ಥ್ಯಾಂಕ್ ಯು ರೀ. ಈಗ ಓದಿದಾಗ ಏನಾದ್ರು ಕೇಳಿದ್ರಾ? ನೇಷನ್ ಅಂತ ಎಲ್ಲಾದ್ರೂ ಕೇಳಿದ್ರಾ? ಕಂಟ್ರಿ ಅಂತ ಕೇಳಿದ್ರಾ? ಏನ್ ಕೇಳಿದ್ರಿ? ಏನ್ರಿ? ಲ್ಯಾಂಡ್ ಅಂದ್ರೆ ಭೂಮಿ. ಹಲ್ಲೆಲೂಯಾ. ಇಡೀ ಭೂಮಿ. ಹಲ್ಲೆಲೂಯಾ. ಏನಪ್ಪಾ ಇದರಿಂದ ಕಲಿತಾ ಇದ್ದೇವೆ? ಯಾಕೆ ಭೂಮಿಯನ್ನ ಆರೋಗ್ಯ ಪಡಿಸ್ತಿದೆ ಅಂತ ದೇವರು ಹೇಳ್ತಿದ್ದಾನೆ? ಈ ಭೂಮಿಯನ್ನ ಆರೋಗ್ಯವಾಗಿ ನಾನು ಮಾಡ್ತೇನೆ ಅಂತ ಯಾಕೆ ಹೇಳ್ತಿದ್ದಾನೆ? ದೇವರು ಭೂಮಿಯನ್ನ ಯಾಕೆ ಆರೋಗ್ಯವಾಗಿ ಇಡಬೇಕು? ನಾನು ಭೂಮಿಯನ್ನ ಆರೋಗ್ಯಗೊಳಿಸ್ತೇನೆ, ಭೂಮಿಯನ್ನ ಸರಿ ಮಾಡ್ತೇನೆ, ಭೂಮಿಯನ್ನ ಆಶೀರ್ವದಿಸ್ತೇನೆ, ಭೂಮಿಯನ್ನ ಉದ್ಧಾರ ಮಾಡ್ತೇನೆ, ಭೂಮಿಯನ್ನ ನಾನು ಪರಿವರ್ತನೆ ಮಾಡ್ತೇನೆ, ಭೂಮಿಯ ಸ್ಥಿತಿಗತಿಗಳನ್ನ ಬದಲಿಸ್ತೇನೆ ಅಂತ ದೇವರು ಹೇಳ್ತಿದ್ದಾನೆ. ನಿನ್ ಪಕ್ಕದಲ್ಲಿದ್ದವ್ರಿಗೆ ಹೇಳು, ನಿನ್ ಜೀವನ ಉದ್ಧಾರ ಆಗತ್ತೆ. ಹಲ್ಲೆಲೂಯಾ. ಅಲ್ಲ, ಭೂಮಿಯನ್ನ ಆಶೀರ್ವಾದ ಮಾಡಿದ್ರೆ ನೀ ಹಂಗ ಉದ್ಧಾರ ಆಗ್ತೀಯ? ಯಾಕೆ ದೇವರು ಭೂಮಿಯನ್ನ ಆರೋಗ್ಯಗೊಳಿಸ್ತೀನಿ, ಅದನ್ನ ಸರಿಪಡಿಸ್ತೀನಿ ಅಂತ ದೇವರು ಹೇಳಿದ್ರು? ಭೂಮಿಯನ್ನೇ ಯಾಕೆ ನಾನು ಆರೋಗ್ಯವಾಗಿ ಇಡ್ತೀನಿ ಅಂತ ದೇವರು ಹೇಳಿದ್ರು? ಆದಿಕಾಂಡ 3ನೇ ಅಧ್ಯಾಯವನ್ನ ನಾವು ಓದಿದ್ವಾ? ಹಲ್ಲೆಲೂಯಾ. ಎಷ್ಟು ಜನ ಆದಿಕಾಂಡ 3ನೇ ಅಧ್ಯಾಯ ಗೊತ್ತ ತಾನೆ? ಆದಾಮ ಹವ್ವಳು ಪಾಪ ಮಾಡಿದಾಗ, ಇವರು ಪಾಪ ಮಾಡಿದಾಗ ದೇವರು ಆದಾಮನಿಗೆ ಕೇಳ್ತಾನೆ, ಆದಾಮನಿಂದ ಅವಳಿಗೆ ಕೇಳ್ತಾನೆ. ಹಲ್ಲೆಲೂಯಾ. ಹವ್ವಳಾದ ಮೇಲೆ ಸರ್ಪಕ್ಕೆ ಡೈರೆಕ್ಟ್ ಆಗಿ ಬಂದಿದ್ದು ಶಾಪ. ಆದಾಮನಿಗೆ ಶಾಪ ಬಂತ? ಹವ್ವಳಿಗೆ ಶಾಪ ಬಂತ? ದೇವರು ಆದಾಮ ಹವ್ವಳಿಗೆ ಶಾಪ ಕೊಡ್ಲಿಲ್ಲ. ದೇವರು ಶಾಪ ಕೊಟ್ಟಿದ್ದು ಭೂಮಿಗೆ. ಹಲ್ಲೆಲೂಯಾ. ದೇವರ ಕೋಪಕ್ಕೆ ಮನುಷ್ಯನಿಗೆ ದೇವರು ಶಾಪ ಕೊಡ್ಲಿಲ್ಲ. ಶಾಪಗ್ರಸ್ತವಾಗಿದ್ದು ಭೂಮಿ. ಅಭಿಷೇಕ್ ದೇವ್ ಅವರು ದೇವ ಸೇವಕರದ್ದು ಮಾತು ಹೇಳ್ತಾರೆ, ಮನುಷ್ಯನನ್ನು ದೇವರು ಕಷ್ಟಕ್ಕೆ ಒಳಪಡಿಸಬೇಕಂತ ಹೇಳಿ ಸೃಷ್ಟಿ ಮಾಡಿಲ್ಲ. ಹೋಗ್ತೀರಾ ಇದನ್ನ? ಮನುಷ್ಯನನ್ನ ದೇವರು ಕಷ್ಟಕ್ಕೆ ಒಳಪಡಿಸಬೇಕಂತ ಸೃಷ್ಟಿ ಮಾಡಿಲ್ಲ. ಮನುಷ್ಯನನ್ನು ದೇವರು ಉಂಟು ಮಾಡಿದಕ್ಕೆ ಕಾರಣ ಸೃಷ್ಟಿ ಮಾಡಿದ ಎಲ್ಲಾ ಕಾರ್ಯಗಳನ್ನು ಅವನು ಅನುಭವಿಸಬೇಕಂತ. ಸ್ತೋತ್ರ ಬರಲಿಲ್ಲ. ಇಂಥದ್ದು ಅರ್ಥ ಆಗಂಗಿಲ್ರಿ ನಮಗೆ ಇಂಥವು ಅರ್ಥ ಆಗಲ್ಲ. ಮನುಷ್ಯನಿಗೆ ಶಾಪ ಕೊಡೋದಕ್ಕೆ ದೇವರು ಸೃಷ್ಟಿ ಮಾಡಿಲ್ಲ. ಮನುಷ್ಯನ ಮಾಡಿದ ತಪ್ಪಿಗೆ ಭೂಮಿಗೆ ಶಾಪ ಬಂತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯ ಮಾಡಿದ ತಪ್ಪಿಗೆ ಭೂಮಿಗೆ ಶಾಪ ಬಂತು. ಬೈಬಲ್ ಹೇಳುತ್ತದೆ, ಮನುಷ್ಯ ಮಾಡಿದ ಪಾಪ ಅವನ ಎಷ್ಟು ತಲೆಮಾರಿಗಳಿಗೆ? ಹಲ್ಲೆಲೂಯಾ. 3-4 ತಲೆಮಾರದವರೆಗೆ ಶಾಪ ಹೊರಟು ಹೋಗುತ್ತೆ. ಅಂದ್ರೆ ಪಾಪದ ಕಾರ್ಯಗಳು ಅವನ ಮೇಲೆ ಕೆಲಸ ಮಾಡುತ್ತದೆ. ಹಲ್ಲೆಲೂಯಾ. ಆಶೀರ್ವಾದ ಎಷ್ಟು ಪೀಳಿಗೆ? 1000 ತಲೆಮಾರದವರೆಗೆ ದೇವರ ಆಶೀರ್ವಾದ ಇಟ್ಟಿದ್ದಾನೆ. ಆದ್ರೆ ದೇವರಿಗೊಂದು ಆಸೆ,
ನನ್ನ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರು ನನ್ನ ಕಡೆ ತಿರುಗ್ಕೊಂಡ್ರೆ ಸಾಕು, ನಾನು ರೆಡಿ ಮಾಡೋದೆ ಭೂಮಿಯನ್ನ ಸಿದ್ಧ ಮಾಡ್ತಾರೆ. ಹಾಗಾದ್ರೆ ಭೂಮಿಯನ್ನ ಬಿಟ್ಟು ಮನುಷ್ಯ ನೀನೇನಾದ್ರೂ ಮಾಡಕ್ ಸಾಧ್ಯನಾ? ಈ ಭೂಮಿಯನ್ನ ಬಿಟ್ಟು ಮನುಷ್ಯನೇ ನೀನೇನಾದ್ರೂ ಮಾಡೋದಕ್ಕೆ ಸಾಧ್ಯನಾ? ನಿನಗೆ ಸಾಧ್ಯನೇ ಇಲ್ಲ. ಮನೆ ಕಟ್ತೀಯ, ಭೂಮಿನೇ ಬೇಕು. ಹಲ್ಲೆಲೂಯ. ನೀನ್ ಎಷ್ಟಂತ ಆಸ್ತಿನ ಮನೆ ಕಟ್ಟಿದ್ರು ಕೂಡ ಅದಕ್ಕೆ ಸ್ಥಳ ಯಾವುದು? ಭೂಮಿನೇ ಬೇಕು. ಹೊಲ ಬಿತ್ತತೀಯ, ಬೆಳೆ ಕೊಯ್ತೀಯ, ಹಾಗಾದ್ರೆ ಅದಕ್ಕೇನ್ ಬೇಕು? ಭೂಮಿ ಬೇಕು. ಆದ್ರೆ ದೇವರು ಹೇಳ್ತಿರೋದು ನಿನ್ನನ್ನು ಆಶೀರ್ವದಿಸ್ತೀನಂತಲ್ಲ, ನೀನು ನನ್ನ ಕಡೆಗೆ ತಿರುಗಿ ಬಂದ್ರೆ ಇಡೀ ಭೂಮಿಯನ್ನೇ ಆಶೀರ್ವದಿಸ್ತೀನಿ. ಎಂತ ಮಾತು! ಅದರ ಅರ್ಥ ಏನು ಗೊತ್ತಾ? ಕೆಲವೊಬ್ರು ವಿಚಾರ ಮಾಡ್ತಾರೆ, ಅಲ್ರಿ ನನಗೆ ಯಾಕೆ ಇಷ್ಟು ಕಷ್ಟ ಬರಬೇಕು, ನನಗೆ ಯಾಕೆ ಇಷ್ಟು ಸಮಸ್ಯೆಗಳು, ನನ್ನ ಕುಟುಂಬದಲ್ಲಿ ಯಾಕೆ ಹಿಂಗ್ ನಡೀತದೆ, ನನ್ನ ಮನೆಯಲ್ಲೇ ಯಾಕೆ ಹಿಂಗ್ ನಡೀತದೆ, ನನ್ನ ಜೀವನದಲ್ಲಿ ಯಾಕೆ ಹಿಂಗ್ ನಡೀತದೆ, ಯಾಕೆ ಸಮಸ್ಯೆಗಳು ನನ್ನಲ್ಲೇ ಉತ್ಪತ್ತಿಯಾಗಿ ಬರ್ತದೆ, ನಾನು ಇಷ್ಟು ದೇವರಿಗೆ ಬೇಡವಾಗ್ಬಿಟ್ಟಿದ್ದೀನ, ನಾನು ದೇವರಿಗೆ ಇಷ್ಟು ಅಂದ್ರೆ ಪಾಪ ಮಾಡಿ ದೇವರಿಂದ ನನಗೆ ಕೋಪಕ್ಕೆ ಒಳಗಾಗ್ಬಿಟ್ಟಿದ್ದೀನ, ಅಯ್ಯೋ ನನಗೆ ದೇವರು ನನ್ನ ಮೇಲೆ ಕರುಣೆನೇ ಮಾಡ್ತಿಲ್ವೇ, ಕೆಲವೊಂದ್ ಸಾರಿ ಕೈ ಬಿಟ್ಬಿಟ್ಟಿದ್ದಾನೆ, ದೇವರು ನನ್ನ ಪ್ರಾರ್ಥನೆನೇ ಕೇಳ್ತಾ ಇಲ್ಲ, ದೇವರು ನನ್ನ ಬಗ್ಗೆ ಕಾಳಜಿನೇ ಮಾಡೋದಿಲ್ಲ, ನನ್ನ ಕಷ್ಟ ದೇವರಿಗೆ ಅರ್ಥನೇ ಆಗ್ತಾ ಇಲ್ಲ. ಹೇಳಿದ್ದೀರಾ ಹಿಂಗೆ ಯಾರಾದ್ರೂ? ಹೇಳಾರ್ದವ್ರು ಒಬ್ರು ಇಲ್ಲ, ಆದ್ರೂ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅಲ್ಲಿ ಬಂತಲ್ಲ, ನಾನಲ್ಲ ಆಕಿ ಕೊಟ್ಟಿಯಲ್ಲ, ಆಕಿ ಮಾಡಿ ಆಕಿ ಹೇಳ್ತ, ನಾನೇನ್ ಮಾಡ್ಲಿ, ಸರ್ಪದ ಮೇಲೆ ಹಾಕ್ತ. ಇವತ್ತು ನಾವು ಮಾಡಿದ ಯಾರು ಒಪ್ಕೊಳ್ಳಲ್ಲ, ಅಷ್ಟು ಸರಳ ಒಪ್ಕೊಳ್ಳಲ್ಲ. ಯಾಕಂತಂದ್ರೆ ನಮಗೆ ಅಲ್ಲಿಂದ ಬಂದಿದ್ದಲ್ಲ. ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ಪಕ್ಕದಲ್ಲಿದ್ದವರಿಗೆ ಹೇಳು, ದೇವರು ಭೂಮಿಯನ್ನು ಆಶೀರ್ವದಿಸ್ತಾನೆ. ಹೇಳು, ಅವ್ರಿಗೆ ಹೇಳು, ಆಶೀರ್ವಾದ ಮಾಡ್ರಿ. ದೇವರು ನಿನಗೆ ಕೊಡಲ್ಪಟ್ಟಂತ ಭೂಮಿಯನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯ. ಹಾಗಾದ್ರೆ ಒಂದು ವಿಷಯ ಹೇಳ್ತೇನೆ, ಗಮನಿಸಿ. ಪ್ರೀತಿಯ ದೇವರ ಮಕ್ಕಳೇ, ನೀನು ವಾಸ ಮಾಡ್ತಾ ಇದೆಯಲ್ಲ ನಿನ್ನ ಮನೆ, ಅಪ್ಪ, ಮನೆಯಲ್ಲಿರುವಂತ ಜನರು ಅವ್ರ ಕರ್ತನೆ ಎಷ್ಟು ಪ್ರಾರ್ಥನೆ ಮಾಡಿದ್ರು ಬದಲಾಗ್ತಾ ಇಲ್ಲ. ದೇವರೇ, ಅವ್ರ ಜೀವನದಲ್ಲಿ ಏನೆಲ್ಲಾ ನನ್ನ ಮೇಲೆ ವಾದಗಳನ್ನೇ ಬರ್ತದೆ, ಅಯ್ಯೋ ನನಗೆ ಅವರಿಂದ ಸಾಕಾಗ್ಬಿಡ್ತು. ನೀನು ಯಾವತ್ತಾದ್ರೂ ಅವ್ರ ಭೂಮಿಯನ್ನ ದೇವರ ಕೈಯಾಗ ಕೊಟ್ಟಿದೀಯ? ದೇವ್ರೇ, ಅಪ್ಪ, ಇವನು ಮಲಗುವ ಭೂಮಿಯನ್ನ ಆಶೀರ್ವಾದ ಮಾಡು ಅಂತ ನೀನು ಹೇಳಿಬಿಟ್ರೆ ಅಲ್ಲೇ ಬೆಂಕಿ ಸ್ಪಾಟ್ ಅಲ್ಲಿ ಹತ್ಬಿಡ್ತು. ಹಲ್ಲೆಲೂಯ, ಹಲ್ಲೆಲೂಯ. ನೀನು ವಾಸ ಮಾಡುವ ಮನೆಯಲ್ಲಿ ಸಮಾಧಾನ ಇಲ್ಲ. ದೇವರೇ, ನನ್ನ ಮನೆ ಕಟ್ಟಲ್ಪಟ್ಟಂತ ಮನೆಯ ಭೂಮಿಯನ್ನ ಆಶೀರ್ವದಿಸು, ಆ ಸ್ಥಳವನ್ನ ಆಶೀರ್ವದಿಸು. ಅಬ್ರಹಾಮನಿಗೆ ದೇವರು ಹೇಳಿದ್ರು, ಅಬ್ರಹಾಮನೇ, ನೀನ್ ಎಲ್ಲೆಲ್ಲಿ ಕಾಲಿಡ್ತೀಯಲ್ಲ, ಎಲ್ಲೆಲ್ಲಿ ತಿರುಗಿ ನೋಡ್ತೀಯಲ್ಲ, ಅದೆಲ್ಲ ನಿನಗೆ ನಾನು ಕೊಡ್ತೇನೆ. ಯೋಶ್ವನಿಗೆ ಹೇಳಿದ್ರು, ಕಾಲಿಡುವ ಸ್ಥಳ ಅದು ನಿನಗೆ ಸ್ವಂತವಾಗತ್ತೆ. ಅದರ ಅರ್ಥ ಏನು ಗೊತ್ತಾ? ನೀನಲ್ಲ ಆಶೀರ್ವಾದ, ನೀನ್ ಕಾಲಿಡುವುದೇ ನಿನಗೆ ಚಿನ್ನವಾಗಿ ಮಾರ್ಪಡ್ತದೆ. ನೀನು ಕೈ ಹಚ್ಚುವುದೇ ಆಶೀರ್ವಾದವಾಗಬೇಕು. ನೀನು ಮಾಡುವಂತದ್ರಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ ಅದು ನಿನ್ನ ಪ್ರಯಾಸ ಅಲ್ಲ, ನಿನಗೆ ಶಾಪವಾಗಿರುವಂತ ನೀನು ವಾಸ ಮಾಡುವ ಭೂಮಿನೂ ಶಾಪಗ್ರಸ್ತವಾಗಿದೆ, ನಿನ್ನ ಮಲಗುವಂತ ಭೂಮಿನೂ ಶಾಪಗ್ರಸ್ತವಾಗಿದೆ. ಹಲ್ಲೆಲೂಯ. ನೀನು ಕಟ್ಟಿರುವಂತ ಮನೆ, ಅಯ್ಯೋ ನನಗೆ 2 ಬಿಲ್ಡಿಂಗು, ನನಗೆ 50 ಲಕ್ಷದ 1 ಕೋಟಿ ಮನೆ ಕಟ್ಟಿದ್ದೀನಿ, 50 ಕೋಟಿ ಕೊಟ್ಟು ಕಟ್ಟಿದ್ರು ಏನು ಫಾಯ್ದೆ ಇಲ್ಲ. ಒಂದಿನ ಅವ್ರು ಚೆನ್ನಾಗಿ ನಿದ್ದೆ ಬರ್ಲಿಲ್ಲ ಅಂದ್ರೆ, ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಚಲೋ ನಿದ್ದೆ ಮಾಡ್ಬೇಕಂತ ಹೇಳಿ AC ಹಾಕ್ತಿವಿ, AC ಹಾಕೋ ಏನಾರ ಇಟ್ಕೋ. ನಿದ್ದೆ ಬರಬೇಕಾದ್ರೆ ನಿನ್ನ ಮಲಗುವ ಸ್ಥಳ ಮೊದಲು ಆಶೀರ್ವದಿಸಲ್ಪಡ. ನೀನು ಕಾದಿಟ್ಟಂತ ನಿನ್ನ ಭೂಮಿ ಆಶೀರ್ವದಿಸಲ್ಪಡಬೇಕು. ಆ ಭೂಮಿಯಲ್ಲಿ ನೀನು ಏನೆಲ್ಲ ಒಳ್ಳೆದನ್ನ ಬಿತ್ತಕ್ ಹೋಗ್ತೀಯೋ ಅದು 100ಕ್ಕೆ 100ರಷ್ಟು ಪ್ರತಿಫಲವನ್ನ ತಂದುಕೊಡ್ತಾನೆ. ಇಸಾಕನು ಬರಗಾಲದಲ್ಲಿ ಭೂಮಿಯನ್ನ ಬಿತ್ತಿದನು.
ಹಲ್ಲೆಲೂಯಾ. ಈಸಾಕನು ಬರಗಾಲದಲ್ಲಿ ಭೂಮಿ ಬಿತ್ತುತ್ತಾ ಇದ್ದಾನೆ. ಎಲ್ಲರೂ ಹೇಳಿದ್ರು, ಹುಚ್ಚ ಇವನು, ಮಳೆ ಇಲ್ಲ, ಬೀಜ ಬಿತ್ತುತ್ತಾ ಇದ್ದಾನೆ, ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ, ಒಣಗಿ ಹೋಗುತ್ತೆ, ತಿಳುವಳಿಕೆ ಇಲ್ಲ, ಇದ್ದಿದ್ದು ಕಳ್ಕೊತಾ ಇದ್ದಾನೆ ಅಂತ ಅನ್ಕೊಂಡ್ರು. ಹಲ್ಲೆಲೂಯಾ. ಯಾವಾಗ ದೇವರು ನಿನ್ನ ಭೂಮಿಯನ್ನ ಆಶೀರ್ವಾದ ಮಾಡಬಿಟ್ಟನಂತಂದ್ರೆ, ಅದು ಕಲ್ಲಾಗಲಿ, ಕಂಟಿಯಾಗಲಿ, ಮುಳ್ಳಾಗಲಿ, ಅದರ ಮಧ್ಯದಲ್ಲಿ ದೇವರು ಫಲವನ್ನ ತಂದು ಕೊಟ್ಟೇ ಕೊಡ್ತಾನೆ. ಯಾಕಂತಂದ್ರೆ ಆ ಭೂಮಿಯು ಆಶೀರ್ವಾದದ ಭೂಮಿಯಾಗಿದೆ. ಆ ಭೂಮಿಯು ಆಶೀರ್ವಾದದ ಭೂಮಿಯಾಗಿದೆ. ಅಬ್ರಾಮನೇ, ನೀನು ಕಣ್ಣೆತ್ತಿ ನೋಡು, ಎಲ್ಲಿವರೆಗೆ ಆ ಪ್ರದೇಶ ಕಾಣುತ್ತೋ ಅದೆಲ್ಲ ನಾನು ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ಬರು ವಿಚಾರ ಮಾಡ್ತಾರೆ, ಅಯ್ಯೋ ವ್ಯಾಪಾರ ಮಾಡ್ತಾಕ್ ಹೋಗ್ತೀನ್ರಿ, ವ್ಯಾಪಾರ ಮಾಡೋದಕ್ಕೆ ಹೋದ್ರೆ ಒಂದು ಕೂಡ ವ್ಯಾಪಾರ ಆಗೋದಿಲ್ಲ, ನನಗೆ ಲಾಸ್ ಮಾಡ್ಕೊಂಡೇ ಬರ್ತೀನಿ, ವ್ಯಾಪಾರನೇ ಆಗಲ್ಲ. ಯಾಕಾಗಲ್ಲ ಗೊತ್ತಾ? ನೀನು ಹೋಗೋದಕ್ಕಿಂತ ಮುಂಚೆ, ನೀನು ಅಲ್ಲಿ ನಿನ್ನ ವ್ಯಾಪಾರದ ಕಾರ್ಯಗಳು, ವಸ್ತುಗಳನ್ನು ಇಡುವುದಕ್ಕಿಂತ ಮುಂಚೆ ನೀನು ಹೇಳು, ದೇವರೇ ಈ ಭೂಮಿಯನ್ನು ಆಶೀರ್ವದಿಸು. ಬರುಡಾದಂಥದ್ದು ವ್ಯಾಪಾರ ಆಗೋದಿಲ್ಲ, ಅಯ್ಯೋ ಎಲ್ಲವನ್ನ ಕಳ್ಕೊಂಡಂತ ನನ್ನ ಸ್ಥಿತಿ ಅಂತ ನೀನು ಅನ್ಕೊಂಡು ಕೂತಿದೀಯಲ್ಲ, ಒಂದು ಸಾರಿ ಆ ಭೂಮಿಯನ್ನ ದೇವರೇ ದೃಷ್ಟಿಸಿ ನೋಡು ಸ್ವಾಮಿ, ಈ ಭೂಮಿಯನ್ನ ಆಶೀರ್ವದಿಸು ಸ್ವಾಮಿ, ನಾನು ನಿನ್ನ ಕಡೆಗೆ ತಿರುಗಿಕೊಳ್ತೇನೆ, ಈ ಭೂಮಿಯನ್ನ ನಿನ್ನ ಕೈಯಲ್ಲಿ ಕೊಡ್ತೇನೆ ದೇವರೇ ಅಂತ ನೀನು ಒಪ್ಪಿಸೋದಾದ್ರೆ, ಬರುಡಾದಂತ ಭೂಮಿ ಫಲಭರಿತವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಬರುಡಾದದ್ದು ಅದು ಫಲಭರಿತವಾಗತ್ತೆ. ದೇವರು ನಿನಗೆ ಶಾಪಗ್ರಸ್ತನಾಗಿಟ್ಟಿಲ್ಲ. ನೀನು ಯಾಕೆ ಉದ್ಧಾರ ಆಗ್ತಾ ಇಲ್ಲ ಅಂತಂದ್ರೆ, ಭೂಮಿ ಶಾಪವಾಗಿದೆ. ನೀನ್ ಎಲ್ಲೋ ದುಡಿಯಕ್ ಹೋಗ್ತಿ, ಭೂಮಿಯಲ್ಲಿ ತಾನೇ ದುಡಿಯೋದು. ಭೂಮಿ ಬಿಟ್ಟಿರೋದ್ರ ಮಾಡಕ್ ಸಾಧ್ಯನಾ? ಹಲ್ಲೆಲೂಯಾ. ಇಲ್ರಿ, ನಾನು ವಿಮಾನದಲ್ಲೇ ಹಾರಾಡ್ತೇನೆ, ಭೂಮಿಗೆ ಬರೋದಿಲ್ವೇ? ಹಲ್ಲೆಲೂಯಾ. ವಾಪಸ್ ಭೂಮಿಗೆ ಬರೋದಿಲ್ವೇ? ಎಲ್ಲಿ ಹಾರಾಡ ಬಂದ್ರು ಅಲ್ಲೇ ಬರ್ಬೇಕು ತಾನೆ. ಇವತ್ತು ನಿನ್ನ ಜೀವಿತ ಆಶೀರ್ವದಿಸಲ್ಪಡಬೇಕಾದ್ರೆ ನಿನ್ನ ವ್ಯಾಪಾರದ ಸ್ಥಳಗಳನ್ನು, ಎಷ್ಟು ಜನ ಉದ್ಧಾರ ಆಗ್ಬೇಕಂತ ಆಸೆ ಇದೆ? ನಾನು ದೇವರಲ್ಲಿ ಬೆಳಿಬೇಕು, ನನ್ನ ವ್ಯಾಪಾರದಲ್ಲಿ ಬೆಳಿಬೇಕು, ಆತ್ಮಿಕದಲ್ಲಿ ಬೆಳಿಬೇಕು, ನನ್ನ ಎಲ್ಲಾ ಸ್ಥಿತಿಗತಿಗಳಲ್ಲಿ ನಾನು ಬೆಳಿಬೇಕಂತ ಆಸೆ ಇದೆಯಾ? ಹಾಗಾದ್ರೆ ಇವತ್ತಿನಿಂದ ಒಂದು ತೀರ್ಮಾನ ಮಾಡ್ರಿ ಮನೆಯಲ್ಲಿ. ಯಾಕೆ ನಿನ್ನ ಮನೆ ಪ್ರಾರ್ಥನೆ ಮನೆ ಆಗ್ಬೇಕಂತ ಅಂತಾರೆ ಗೊತ್ತಾ? ಆ ಭೂಮಿ ಆಶೀರ್ವದಿಸಲ್ಪಡುತ್ತೆ. ನೀನು ಕೂತಿರ್ತೀಯಲ್ಲ, ಹಲ್ಲೆಲೂಯಾ, ನಿನ್ನ ಪ್ರಾರ್ಥನೆ ಮನೆ ಒಳಗಡೆ, ಪ್ರಾರ್ಥನೆಯ ಕೋಣೆ ಒಳಗಡೆ ಪ್ರಾರ್ಥನೆ ಮಾಡ್ತಾ ಇರ್ತಿ. ಪ್ರಾರ್ಥನೆ ಮಾಡಿ 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 ಆ ಭೂಮಿ ಒಂದು ಅಭಿಷೇಕದಿಂದ ತುಂಬಲ್ಪಡ್ತದೆ. ಅಪ್ಪಿ ತಪ್ಪಿ ಯಾವನಾದ್ರೂ ದೆವ್ವ ಪಿಶಾಚ್ ಹಿಡ್ದವನ ಒಳಗಡೆ ಹೋದ್ನಂದ್ರೆ ನೀನಿಲ್ಲೋ ಇರ್ತಿ, ಆ ಭೂಮಿ ಅವನನ್ನು ಸ್ವಸ್ಥತೆ ಮಾಡಿ ಕಳಿಸ್ತದೆ. ಅರ್ಥ ಆಗ್ಲಿಲ್ಲ? ಆ ಭೂಮಿನೇ ಅವನನ್ನು ಸ್ವಸ್ಥ ಮಾಡ್ತದೆ. ಯಾಕೆ ಗೊತ್ತಾ? ದೇವರು ಆ ಭೂಮಿಯನ್ನು ಆಶೀರ್ವಾದ ಮಾಡಿದ್ದಾನೆ. ಯಾವುದೇ ಕಲೆಗಳು ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ದೇವರು ಅದನ್ನು ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ದೇವರೇನ್ ಹೇಳ್ತಿದ್ದಾನೆ ಗೊತ್ತಾ? ಹಲ್ಲೆಲೂಯಾ. ನೀನು ವಾಸ ಮಾಡುವ ಭೂಮಿಯನ್ನ, ವಿದ್ಯಾಭ್ಯಾಸಕ್ಕೆ ಹೋಗ್ತಿರಲ್ಲ, ಕಾಲೇಜ್ ಹೋಗ್ತಿರಲ್ಲ, ಸ್ಕೂಲ್ಗಳಿಗೆ ಹೋಗ್ತಿರಲ್ಲ, ಯಾವತ್ತಾದ್ರೂ ನೀನು ಕೂತಂತ ಬೆಂಚು, ನೀನು ಓಡಾಡುವಂತ ಆ ಕ್ಲಾಸ್ ರೂಮ್ಗಾಗಿ ಒಂದಿನಾದ್ರೂ ಪ್ರಾರ್ಥನೆ ಮಾಡಿದೀಯಾ? 90% ಮೇಲೆ ಬರ್ಬೇಕು. ಹಲ್ಲೆಲೂಯಾ. ಎಷ್ಟು ಪರ್ಸೆಂಟೇಜ್? 90 ಬರಬೇಕು, 80 ಬರಬೇಕು. ಹಲ್ಲೆಲೂಯಾ. ಆ 0 ಅಲ್ಲಿದ್ದ ಮುಂದೆ ಬರ್ತದೆ. ಹಲ್ಲೆಲೂಯಾ. ಯಾವಾಗ ನೀನು ಆಶೀರ್ವಾದ, ನೀನು ಎಕ್ಸಾಮ್ಗೆ ಹೋಗ್ತೀಯಲ್ಲ, ಎಕ್ಸಾಮ್ಗೆ ಕೂತಾಗ ದೇವರೇ ನಾನು ಕೂತಿರುವ ಈ ಭೂಮಿಯನ್ನು ಆಶೀರ್ವದಿಸು, ಅದರ ಒಳಗಡೆ ಇರುವ ಅಭಿಷೇಕ ನೀನು ಒಳಗಡೆ ಟ್ರಾನ್ಸ್ಫರ್ ಆದ್ರೆ ನೀನು ಇದ್ದಂಗಿರೋದಿಲ್ಲ, ನಿನ್ನ ಸ್ಥಿತಿಗಳೇ ಬದಲಾಗುತ್ತೆ. ಹಲ್ಲೆಲೂಯಾ. ಇಸಾಕರಿ ಜನರು ಹೇಳಿದ್ರು, ಹುಚ್ಚ ಇವನು, ಬರಗಾಲದಲ್ಲಿ ಬಿತ್ತುತ್ತಾ ಇದ್ದಾನೆ. ಯಾರಾದ್ರೂ ಬರಗಾಲದಲ್ಲಿ ಬಿತ್ತೀರಾ? ನೀರೇ ಇಲ್ಲ, ಬೀಜ ಬಿತ್ತೀರಮ್ಮ ಹೊಲದಲ್ಲಿ, ಬೆಳೆ ಬರ್ತದ? ಹಲ್ಲೆಲೂಯಾ. ಆದ್ರೆ ಇಸಾಕನು ದೇವರ ಕೈಯಲ್ಲಿ ತನ್ನ ಹೊಲವನ್ನ ಕೊಟ್ಟ. ಇಸಾಕನು ತನ್ನ ಭೂಮಿಯನ್ನ ದೇವರ ಕೈಯಲ್ಲಿ ಕೊಟ್ಟ. ಆಶ್ಚರ್ಯ ಏನು ಗೊತ್ತಾ? ಬಿತ್ತು ಬಿಟ್ಟಾರೆ, ಎಲ್ಲರೂ ಇವನ ಬಗ್ಗೆ ಗುಣಗುಡ್ತಾ ಇದ್ದಾರೆ. ಆದ್ರೆ ನನ್ನ ದೇವರು ಅವನ ಹೊಲದ ಮೇಲೆ
ಅಷ್ಟೇ ಕಿರುಮಂಜನ್ನ ಬೆಳೆಸಿ ತಂಪುಗೊಳಿಸಿ ಅದನ್ನ 100ಕ್ಕೆ 100ರಷ್ಟು ಪ್ರತಿಫಲವನ್ನು ತಂದಂತೆ ಮಾಡಿ. ಹಾಗಾದ್ರೆ ಕೃಪೆ ಎನ್ನುವಂತ ಆ ಮಂಜು ಅಭಿಷೇಕ ನಿನ್ನ ಮೇಲೆ ಬರಬೇಕಾದ್ರೆ ನೀನು ಇರುವ ಸ್ಥಳವನ್ನ ಆಶೀರ್ವದಿಸು. ಹಲ್ಲೆಲೂಯ. ಅಯ್ಯೋ ನನ್ನ ಹೆಂಡತಿನೇ ಮಾತು ಕೇಳಲ್ಲ, ನೀನು ಹೆಂಡತಿ ಮಲಗುವ ಸ್ಥಳವನ್ನ ಆಶೀರ್ವದಿಸು. ನಿನ್ನ ಗಂಡ ಮಾತು ಕೇಳಲ್ಲ, ನಿನ್ನ ಗಂಡ ಮಲಗುವ ಸ್ಥಳವನ್ನ ಆಶೀರ್ವಾದ ಮಾಡು. ಹಲ್ಲೆಲೂಯ. ಇವನ ಮಾತೇ ಕೇಳಲ್ಲ, ಕೇಳೋದಿಲ್ಲಲ್ಲ, ಟಿವಿ ನೋಡ್ತಾನಲ್ಲ ಕೂತ್ಕೊಂಡು, ಟಿವಿ ನೋಡುವ ಸ್ಥಳವನ್ನ ಆಶೀರ್ವಾದ ಮಾಡು. ಟಿವಿನೇ ಖಾಲಿ ಆಗ್ಬೇಕಲ್ಲಿ. ಹಲ್ಲೆಲೂಯ. ಯಾಕೆ ಗೊತ್ತಾ? ನಿನ್ನ ಕೈಯಲ್ಲಿದೆ ನಿನ್ನ ಮನೆ ಉದ್ಧಾರ ಮಾಡೋದು, ನಿನ್ನ ಮನೆ ಹಾಳು ಮಾಡೋದು. ಹಲ್ಲೆಲೂಯ. ಎಲ್ಲಿವರೆಗೆ ನೀನು ನಿನ್ನ ಮನೆಯನ್ನ ಪ್ರೀತಿ ಮಾಡಿ ಆ ಭೂಮಿಯನ್ನ ಆಶೀರ್ವದಿಸೋದಿಲ್ವೋ ಅಲ್ಲಿ ತನಕ ನಿನ್ನ ಪರಿಸ್ಥಿತಿಗಳು ಬದಲಾಗೋದಿಲ್ಲ. ಇದೀರ ನನ್ನ ಜೊತೆಯಲ್ಲೇ? ಹಲ್ಲೆಲೂಯ. ಕೆಲವರು ಹೇಳ್ತಾರೆ ಮನೆಗೆ ಹೋದ್ರೆ ಬಹಳ ಸಮಸ್ಯೆ ರೀ, ಮನೆ ಒಳಗಡೆ ಸಮಾಧಾನವೇ ಇಲ್ಲ. ಯಾಕೆ? ನಿನ್ನ ಮನೆ ಶಾಪಗ್ರಸ್ತವಾಗಿದೆ, ನಿನ್ನ ಕಟ್ಟಲ್ಪಟ್ಟಂತ ಭೂಮಿ ಶಾಪಗ್ರಸ್ತವಾಗಿದೆ. ಇವತ್ತು ಹೇಳು, ದೇವರೇ ಶಾಪಗ್ರಸ್ತವಾದಂತ ಈ ಭೂಮಿಯನ್ನ ಆಶೀರ್ವದಿಸು. ಇಷ್ಟು ಮಾಡ್ಬೋದಲ್ಲ? ಹಲ್ಲೆಲೂಯ. ಮಾಡ್ಬೋದಲ್ಲ? ಪರಿಸ್ಥಿತಿಗಳೇ ಬದಲಾಗತ್ತೆ. ವ್ಯಾಪಾರ ಆಗಲ್ಲ ರೀ. ಕೆಲವೊಬ್ಬರು ಹೇಳ್ತಾರೆ ಬರ್ರಿ ಅಂತ ಕರೀತಾರೆ, ಬರ್ರಿ ಅಂತ ಕರೆದ್ರು ಹೋಗ್ರಿ ಅಂತ ಕರೆದ್ರು ಬರಲ್ಲ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೀಯಾ? ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ಆ ಭೂಮಿ ಆಶೀರ್ವದಿಸಲ್ಪಟ್ರೆ ಅದು ಮ್ಯಾಗ್ನೆಟ್ ಇದ್ದಂಗೆ. ಏನು? ಮ್ಯಾಗ್ನೆಟ್ ಇದ್ದಂಗೆ. ನೀನು ಆಶೀರ್ವಾದ ಮಾಡು, ಹೋಗೋದನ್ನ ಎಳ್ಕೊಂಡು ಬಂದ್ಬಿಡ್ತದೆ. ಅರ್ಥ ಆಗಿದೆ? ನಿನ್ ಕೈ ಜಾರಿ ಹೊಂಟಿದೆ ದೇವರೇ ಅಂತ ನೀನು ಕೂಗ್ ಬಿಟ್ರೆ ಸಾಕು, ಹೊಂಟಿದ್ದನ್ನ ಎಳ್ಕೊಂಡು ಬಂದ್ಬಿಡ್ತದೆ. ಅದು ಆಶೀರ್ವಾದ. ಹಲ್ಲೆಲೂಯ. ಬೈಬಲ್ ಹೇಳ್ತದೆ ಕಳೆದುಕೊಂಡದ್ದನ್ನ ತಿರುಗಿ ಅನುಭವಿಸುವಂತೆ ನಾನು ಮಾಡ್ತೇನೆ. ಯಾಕೆ? ನೀನು ಯಾವುದರಿಂದ ಕಳ್ಕೊಂಡಿದೆಯೋ ಅದರಿಂದಲೇ ನೀನು ಸಂಪಾದನೆಯನ್ನು ಮಾಡಿಕೊಳ್ಳು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ಯೇಸು ಸ್ವಾಮಿ ಗೆರೆಸಮೆ ಅಮ್ಮ ಒಂದು ಸೀಮೆಗೆ ಹೊರಟೋಗ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಜೋರಾಗಿ ಹೇಳ್ರಿ. ಯಾಕಂತಂದ್ರೆ ನಿದ್ದೆಯಿಂದ ಎಚ್ಚಬೇಕು. ಯಾಕೆ ನಿಮ್ ನಿದ್ದೆಯಿಂದ ಎಬ್ಬಿಸ್ತೀನಿ ಅಂತಂದ್ರೆ ನೀನು ಕೂತಿದ್ದ ಭೂಮಿ ಆಶೀರ್ವದಿಸಬೇಕು. ಹಲ್ಲೆಲೂಯ. ನೀನ್ ಕೂತಿದ್ದ ಭೂಮಿನೂ ಆಶೀರ್ವಾದ ಹೊಂದಬೇಕು. ಯಾಕಂತಂದ್ರೆ ಅಲ್ಲಿಂದ ಬೆಂಕಿ ಉತ್ಪತ್ತಿ ಆಗ್ಲೇಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದೇವರು ಮನುಷ್ಯನನ್ನೊಂದು ಯಾವತ್ತೂ ಶಾಪ ಕೊಟ್ಟಿಲ್ಲ. ಹಲ್ಲೆಲೂಯ. ಮನುಷ್ಯನನ್ನು ಯಾಕೆ ಶಾಪ ಕೊಡ್ಲಿಲ್ಲ ಅಂತಂದ್ರೆ ತನ್ನ ಸ್ವರೂಪದಲ್ಲಿ ದೇವರು ಉಂಟು ಮಾಡಿದ್ದಾನೆ. ಪಕ್ಕದಲ್ಲಿದ್ದವರಿಗೆ ಹೇಳೋದು, ನನ್ನ ದೇವರು ನನ್ನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದರಿಂದ ನನಗೆ ಶಾಪ ಕೊಡ್ಲಿಕ್ಕೆ ಆತನಿಗೆ ಮನಸ್ಸು ಬರಲಿಲ್ಲ. ನನ್ನ ಮೇಲೆ ನನಗೆ ಶಾಪ ಕೊಡಬೇಕಾದದ್ದು ಭೂಮಿಗೆ ಕೊಟ್ಟರು. ಆದಾಮ ಹವ್ವ ಪಾಪ ಮಾಡಿದ್ದು ಭೂಮಿಗೆ ಶಾಪ ಬಂತು. ನಾವೆಲ್ಲರ ಪಾಪ ಮಾಡಿದ್ದು ಯೇಸು ಸ್ವಾಮಿ ಮೇಲೆ. ಶಾಪ ನಮ್ಮ ಮೇಲೆ ಬಂದಿದ್ರೆ ಅವತ್ತು ಗೊತ್ತಾಗ್ತಿತ್ತು. ಶಾಪ ಯೇಸುವಿನ ಮೇಲೆ ಹೊರಟೋಯ್ತಲ್ಲ. ನಿನ್ನ ಪಾಪದ ಹೊರೆಗಳನ್ನ ತನ್ನ ಮೇಲೆ ಹಾಕೊಂಡಲ್ಲ, ಅದಕ್ಕೆ ಇವತ್ತು ಅದರ ಬೆಲೆ, ಅದರ ನೋವು ನಮಗೆ ಅರ್ಥ ಆಗ್ತಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ದೇವರು ನೀನು ವಾಸ ಮಾಡುವ ಭೂಮಿಯನ್ನು ಆಶೀರ್ವದಿಸ್ತಾನೆ. ಒಂದು ವಾಕ್ಯವನ್ನ ಓದೋಣ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಾಕ್ಯ ಓದ್ತೀರಾ? ಹಾ ಹಾ ಹಾ. ಯಾರ ಮಾತು ಕೇಳಿ? ಹಾಳಾಗೋದಕ್ಕೆ ಅವ್ರ ಕಾರಣ ಅಲ್ಲ, ಇನ್ನೊಬ್ಬರನ್ನ ಮಧ್ಯೆ ಇಟ್ಟುಕೊಂಡೇ ಹಾಳಾಗೋರು ಜಾಸ್ತಿ. ಹೇಳ್ತಿದ್ದೀರಾ? ನಿನ್ನ ಕುಟುಂಬದಲ್ಲಿ 3ನೇ ವ್ಯಕ್ತಿ ಎಂಟ್ರಿ ಆದ್ರನೆ ನಿನ್ನ ಕುಟುಂಬವನ್ನ ಸೇಕ್ ಮಾಡಿ ಇಟ್ಬಿಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಹೇಳ್ತದೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ್ದ ಮರದ ಫಲವನ್ನು ನೀನು ಹೆಂಡತಿಯ ಮಾತನ್ನ ಕೇಳಿ ತಿಂದ ಕಾರಣ.
ಯಾವ್ದ ಕಾರಣ? ತಿಂದ ಕಾರಣ ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ. ಹಲ್ಲೆಲೂಯಾ. ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಇವತ್ತು ಹೇಳ್ತಾರೆ, ನೀನು ಮಾಡಿದ ಕರ್ಮ ನೀನು ಅನುಭವಿಸು. ಹೌದು, ನೀನು ಎಲ್ಲಿ ನಿಂತು ನೀನು ಕೆಲಸ ಮಾಡ್ತಾ ಇದೀಯ ಅಂತ ಸ್ವಲ್ಪ ಫಸ್ಟ್ ತೆಲಿಗೆ ಬರಲಿ. ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ ಗೊತ್ತಾ? ನಾನು ವಾಸ ಮಾಡುವ ಸ್ಥಳನೂ ಅಭಿಷೇಕ ಕಳ್ಕೊಂಡ್ ಬಿಟ್ಟಿವೆ. ನಾನು ಎಲ್ಲಿ ಹೋಗ್ತೀನೋ ಸಕ್ಸಸ್ ಕಾಣ್ತಾ ಇಲ್ಲ. ಕಾರಣ ಏನಂತಂದ್ರೆ ನಾನು ಭೂಮಿಯನ್ನ ಆಶೀರ್ವಾದ ಮಾಡಲೇ ಇಲ್ಲ. ಆ ಭೂಮಿಯನ್ನು ಆಶೀರ್ವದಿಸು ದೇವರೇ ಅಂತ ಕೇಳಲೇ ಇಲ್ಲ. ನೀನು ಕಾಲಿಡುವ ಸ್ಥಳಗಳು ಅದು ಆಶೀರ್ವದಿಸಲ್ಪಡುವ ಹಾಗೆ ಮೊದಲು ನಿನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿ. ಯಾವ ಮಂತ್ರವಾದಿನೂ ನಿನ್ನ ಮುಂದೆ ಬಂದು ನಿಂತ್ಕೊಳ್ಳಕ್ಕಾಗೋದಿಲ್ಲ. ಯಾವ ವ್ಯಕ್ತಿನೂ ನಿನ್ನನ್ನ ವಾದ ಮಾಡೋಕ್ಕಾಗೋದಿಲ್ಲ. ಕಾರಣ ನೀನು ಹೋಗಿರುವ ಸ್ಥಳ ಅದು ಆಶೀರ್ವಾದದ ನೆಲವಾಗಿ ಮಾರಿ. ದೇವಚಂದ್ರೆ, ಇವತ್ತು ನೀನು ವಾಸ ಮಾಡುವ ಸ್ಥಳ, ನೀನು ಮಲಗುವ ಸ್ಥಳ, ನೀನು ಕೂತ್ಕೊಂಡು ಊಟ ಮಾಡ್ತೀಯಲ್ಲ, ಊಟನೇ ಹೋಗಲ್ಲ. ಫಸ್ಟ್ ಊಟ ಹೋಗ್ಬೇಕಾದ್ರೆ ನೆಲ ಆಶೀರ್ವಾದ ಇರಬೇಕು. ಈಗೆಲ್ಲ ಡೈನಿಂಗ್ ಟೇಬಲ್ ಬಂದ್ಬಿಟ್ಟವ್ರೆ. ಹಲ್ಲೆಲೂಯಾ. ಇರ್ಲಿ, ಡೈನಿಂಗ್ ಟೇಬಲ್ ಇದ್ರು ನೆಲದ ಮೇಲೆ ಕಾಲರ್ ಹತ್ತಿರ್ತಾವಲ್ಲ, ನೆಲದ ಮೇಲೆ ಕಾಲರ್ ಇರ್ತಾವಲ್ಲ. ಎಲ್ಲಿ ತನಕ ನೀನು ಭೂಮಿ ಮೇಲೆ ವಾಸ ಮಾಡ್ತೀಯೋ ಅಲ್ಲಿ ತನಕ ನಿನ್ನ ಭೂಮಿ ಫಲಭರಿತವಾಗಿ ಮಾರ್ಪಾಡ. ಅಲ್ಲಿ ತನಕ ನಿನ್ನ ಸ್ಥಿತಿಗತಿಗಳನ್ನು ದೇವರು ಬದಲಿಸಲು ಪ್ರಾರಂಭ. ಪ್ರೀತಿಯ ದೇವಚಂದ್ರೆ, ಇನ್ನೊಂದು ವಾಕ್ಯವನ್ನ ಓದೋಣ. ಯೆರಿಕೋ ಪಟ್ಟಣದಲ್ಲಿ ಒಂದು ಕಾರ್ಯ ನಡೀತದೆ. ಯೆಹೋಶುವ 6ನೇ ಅಧ್ಯಾಯದ 26ನೇ ವಾಕ್ಯ. ಯೆರಿಕೋ ಪಟ್ಟಣ ಹಾಳಾಯ್ತಲ್ಲ, ಅದೇ ಸಮಯದಲ್ಲಿ ಏನ್ ಮಾಡಿಸಿ? ಇಸ್ರಾಯೇಲರಿಂದ ಪ್ರಮಾಣ ಮಾಡಿಸಿ ಅವರಿಗೆ ಈ ಯೆರಿಕೋ ಪಟ್ಟಣವನ್ನ, ಗಮನ ಕೊಟ್ಟು ಕೇಳ್ರಿ, ಯಾವಾಗ ನಿನ್ನ ಭೂಮಿ ಆಶೀರ್ವದಿಸಲ್ಪಡ್ತದೋ, ಯಾವಾಗ ನಿನ್ನ ಅಡ್ಡಿ ಕಳಿಸಿ ಹೋಗತ್ತೋ, ಕೇಳ್ತಿದ್ದೀರಾ? ಯಾವಾಗ ನಿನಗೆ ಆಶೀರ್ವಾದಕ್ಕೆ ಅಡ್ಡಿಯಾಗಿ ನಿಂತಿದ್ದನ್ನ, ನೀನು ಉದ್ಧಾರವಾಗಬಾರ್ದಂತೇಳಿ ನಿನಗೆ ತಡೆಯಾಗಿ ನಿಂತಿದ್ದನ್ನ ದೇವರು ಯಾವತ್ತದನ್ನ ತೆಗೆದು ಬಿಟ್ಟನೋ, ಅದನ್ನ ತಿರುಗಿ ಕಟ್ಟಿದ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ನೋವನ್ನು ಅನುಭವಿಸ್ತೀಯ. ಗಮನ ಕೊಟ್ಟು ಕೇಳು. ವಾಕ್ಯ ಹೇಳ್ತದೆ, ಕೆಲವೊಬ್ಬರಿಗೆ ಪಾಪ ಮಾಡಕ್ ಭಯ ಇಲ್ಲ, ಕೆಲವೊಬ್ಬರಿಗೆ ಸುಳ್ಳು ಹೇಳೋದಕ್ಕೆ ಭಯ ಇಲ್ಲ, ಕೆಲವೊಬ್ಬರಿಗೆ ಅವ್ರು ಕೆಟ್ಟ ಕೆಲಸ ಮಾಡೋದಕ್ಕೆ ಭಯ ಇಲ್ಲ. ಆದ್ರೆ ದೇವರು ಏನು ಹೇಳ್ತಾನೆ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಿ ನಿನ್ನ ಮುಂದೆ ತೀರ್ಮಾನವನ್ನ ತೆಗೆದು. ಯೆರಿಕೋ ಪಟ್ಟಣವನ್ನ ದೇವರು ಎಲ್ಲಾ ನೆಲಸಮವಾಗಿ ಮಾಡಿಬಿಟ್ರು. ಆದ್ರೆ ಯೆಹೋಶುವನು ಇಸ್ರಾಯೇಲರಿಗೆ, ದೇವ ಜನರಿಗೆ ಪ್ರಮಾಣ ಮಾಡಿಸ್ತಿದ್ದಾನೆ. ಪ್ರಮಾಣ ಮಾಡಿಸಿ ಹೇಳ್ತಾ ಇದ್ದಾನೆ, ಕೇಳ್ರಿ, ಈ ಯೆರಿಕೋ ಪಟ್ಟಣವನ್ನ ಕಟ್ಟೋದಕ್ಕೆ ಮೊದಲನೇದಾಗಿ ಒಂದು ಕಲ್ಲು ಇಡ್ತಾನಲ್ಲ, ಅವತ್ತೇ ಅವನ ಹಿರಿಮಗನನ್ನ ಕಳ್ಕೊಂಡು ಬಿಡ್ತಾನೆ. ಹಲ್ಲೆಲೂಯಾ. ದೇವರು ತೆಗೆದು ಹಾಕದ್ದನ್ನ, ದೇವರಿಗೆ ಇಷ್ಟ ಇಲ್ಲದನ್ನ, ದೇವರು ಬೇಡ ಅಂತದ್ ಹೇಳಿದ್ದನ್ನ ಮತ್ತೆ ನೀನು ಮಾಡೋದಾದ್ರೆ ನೀನು ಯಾವುದನ್ನ ಮೊದಲನೆಯ ಆದ್ಯತೆಯಾಗಿ ಕೊಡ್ತಾ ಇದೆಯೋ ಅದನ್ನ ದೇವರು ತಗೊಳ್ಬಿಡ್ತಾನೆ. ನಿನ್ನ ಗಂಡ ಇರಬಹುದು, ನಿನ್ನ ಹೆಂಡತಿ ಇರಬಹುದು, ನಿನ್ನ ಮಗ ಇರಬಹುದು, ನಿನ್ನ ಮಗಳಿರಬಹುದು, ಅಥವಾ ಯಾರೋ ನಿನಗೆ ನೀನು ಇಷ್ಟಪಡುವಂತ ಯಾವ ವ್ಯಕ್ತಿ ಆಗಿರಬಹುದು, ಫಸ್ಟ್ ದೇವರು ಅವರನ್ನ ಖಾಲಿ ಮಾಡಿ. ಇದ್ದೀರ ನನ್ನ ಜೊತೆಯಲ್ಲಿ? ಹಲ್ಲೆಲೂಯಾ. ಪಾಪ ಮಾಡುವ ಜನರೇ, ದೇವರ ಬೇಡ ಅನ್ನೋದನ್ನ ತಿರುಗಿ ಕಟ್ಟುತ್ತಿರುವವರೇ, ಲೋಕದ ಆಸೆಗಳಿಗೆ ಒಳಪಡ್ತಿರುವವರೇ, ಲೋಕದ ಹಿಂದೆ ಮರಳಾಗಿ ಹೋಗ್ತಾ ಇರುವವರೇ, ನೀನು ದೇವರಿಂದ ಪಡ್ಕೊಳ್ಳುವಂತ ಆಶೀರ್ವಾದವನ್ನ ನೀನು ಕಳ್ಕೊಂಡು ಬಿಡ್ತೀಯ. ದೇವರ ಕೊಟ್ಟ ಆಶೀರ್ವಾದವನ್ನ ಕಳ್ಕೊತಿ. ಮೊದಲನೇದಾಗಿ ಯಾವಾಗ ನೀನು ಅದನ್ನ ಪ್ರಾರಂಭ ಮಾಡ್ತೀಯೋ, ಮೊದಲನೇ ದಿನದಲ್ಲಿ ಮೊದಲನೇ ಕಲ್ಲನ್ನು ಇಡ್ತೀಯೋ, ಅವತ್ತೇ ನಿನ್ನ ಹಿರಿಮಗ ಹೋಗ್ಬಿಡ್ತಾನೆ. ಮತ್ತೆ ನೀನು ಹಾಗೆ ಹಾಗೆ ಹೋಗ್ತಾ ಹೋಗ್ತಾ ಲೆಂತ್ ಆಯಿತು, ಅದಕ್ಕನ್ನ ಬಾಗಿಲನ್ನ ಕುಂದ್ರಿಸುವಂತ ಸಮಯದಲ್ಲಿ ನಿನ್ನ ಕಿರಿಮಗನನ್ನು ಕಳ್ಕೊಳ್ತೀಯ. ನಾನನ್ನ ಹೇಳ್ತಿರೋದು, ಯಾವುದು ದೇವರ ಬೇಡ ಅಂತದ್ದು ಅಂತಾರೋ ಅದನ್ನ ನೀನು ಮಾಡಕ್ ಹೋದ್ರೆ ನಿನ್ನ ಜೀವಿತದಲ್ಲಿ ಅನೇಕ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಆದ್ರೆ ಅದಕ್ಕೆ ದೇವರ ಕಾರಣ ಅಲ್ಲ,
ನೀನು ಕಟ್ತಿರುವಂತ ಭೂಮಿ ಮೇಲೆ ಏನು ಕಟ್ತಾ ಇದೆಯಲ್ಲ, ಅದರ ಪ್ರತಿಫಲವೇ ನಿನ್ನ ಕುಟುಂಬದಲ್ಲಿ ಅದು ಹತ್ತು ಹೋಯ್ತು. ಈ ಭೂಮಿಯಲ್ಲಿ ಒಳ್ಳೆದನ್ನ ಮಾಡಿದ್ರೆ ನಿನ್ ಜೀವಿತ ಒಳ್ಳೆದಾಗಿ ಮಾರ್ಪಡ್ತದೆ. ಈ ಭೂಮಿಯಲ್ಲಿ ಕೆಟ್ಟದನ್ನ ಬಿತ್ತಿದ್ರೆ ಕೆಟ್ಟದಾಗಿ ಮಾರ್ಪಡ್ತದೆ. ಅದಕ್ಕೆ ಯೇಸು ಹೇಳಿದ್ದು, ಒಳ್ಳೆ ಮರವು ಹುಳುಕು ಫಲ ಕೊಡೋದಕ್ಕಾಗೋದಿಲ್ಲ, ಹುಳುಕು ಮರವು ಒಳ್ಳೆ ಫಲವನ್ನ ಕೊಡೋದಕ್ಕಾಗೋದಿಲ್ಲ. ಭೂಮಿ ಮೇಲೆ ನೀನು ಏನು ಮಾಡ್ತೀಯೋ ಅದರ ಪ್ರತಿಫಲ ನಿನ್ನ ಕುಟುಂಬದಲ್ಲಿ ಅದರ ಎಫೆಕ್ಟ್ ಆಗಿ ಬರ್ತದೆ. ಹಲ್ಲೆಲೂಯಾ. ನೀನು ಮಾಡುವ ಪ್ರತಿ ಒಂದು ಕೆಲಸ ನಿನ್ನ ಕುಟುಂಬದ ಮೇಲೆ ಪರಿಣಾಮ ಬೀಳುತ್ತದೆ. ಒಂದೊಂದೇ ನಿನ್ನ ಕೈ ಜಾರಿ ಹೋಗುತ್ತೆ. ಅವಾಗ ಅರ್ಥ ಆಗಲ್ಲ, ದೇವ್ರೇ ಏನಾದೆ ಅನ್ನೋದು ನಿನಗೆ ಅರ್ಥ ಆಗೋದಿಲ್ಲ, ಯಾಕಾಯ್ತು ಅನ್ನೋದು ಅರ್ಥ ಆಗೋದಿಲ್ಲ. ಯಾಕಂತಂದ್ರೆ ನಿನ್ನ ಕಟ್ಟಿದ್ದು ಏನಾಗಿದೆಯೋ ಅದರ ಪ್ರತಿಫಲನೆ ಬೆಳೆದು ನಿನಗೆ ಫಲ. ದೇವರು ಇವತ್ತು ನಿನ್ನನ್ನ ಸಾಯಿಸ್ಬಿಡ್ಬೇಕು, ನಿನ್ನನ್ನು ಮುಗಿಸ್ಬಿಡ್ಬೇಕು, ನಿನ್ನನ್ನ ನಾಶ ಮಾಡ್ಬಿಡ್ಬೇಕಂತಲ್ಲ. ದೇವರು ಈಗಲೂ ನೋಡ್ತಾ ಇದ್ದಾನೆ, ಮಗನೇ ನಿನ್ನ ತಪ್ಪನ್ನ ಒಪ್ಪಿಕೊಂಡು ತಿರುಗಿ ನನ್ನ ಕಡೆಗೆ ಬಂದ್ರೆ ನೀನು ವಾಸ ಮಾಡುವ ಸ್ಥಳವನ್ನ ನಾನು ಆಶೀರ್ವದಿಸ್ತೇನೆ. ನೀನು ಬಿತ್ತುವ ಭೂಮಿಯನ್ನು ಆಶೀರ್ವದಿಸ್ತೇನೆ. ನಿನ್ನ ಕೈ ಹೆಚ್ಚು ದುಡಿಯುವಂತ ವ್ಯಾಪಾರದ ಸ್ಥಳವನ್ನ ಆಶೀರ್ವದಿಸ್ತೇನೆ. ಕೂಲಿಗಾಗಿ ಹೋಗ್ತೀಯಲ್ಲ, ಆ ಸ್ಥಳವನ್ನ ಆಶೀರ್ವದಿಸ್ತೇನೆ. ನಿನ್ನ ಜೀವಿತ ಆಶೀರ್ವಾದ. ವಿದ್ಯಾಭ್ಯಾಸ ಮಾಡೋದಾದ್ರೆ ವಿದ್ಯಾಭ್ಯಾಸ ಮಾಡುವ ಸ್ಥಳವನ್ನ ಆಶೀರ್ವದಿಸ್ತೇನೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾನೆ. ಇವತ್ತು ಆಶೀರ್ವಾದ ಬೇರೆ ಯಾರ ಕೈಯಲ್ಲಿ ಇಲ್ಲ, ಆಶೀರ್ವಾದ ಬೇರೆ ಯಾರ ಕೈಯಲ್ಲಿಲ್ಲ. ಉದ್ಧಾರ ಆದವ್ರು ಅಂತ ಹೆಂಗ್ ಅನ್ಕೋತೀರಿ ನೀವು? ದುಡ್ಡಿದ್ದವ್ರು ಉದ್ಧಾರ ಆಗ್ಯಾರ? ಅಥವಾ ದೊಡ್ಡ ದೊಡ್ಡ ಲಕ್ಸುರಿ ಕಾರ್ಗಳಲ್ಲಿ ಓಡಾಡಿದವರು ಉದ್ಧಾರ ಆಗ್ಯಾರ? ಉದ್ಧಾರ ಆದವ್ರು ಯಾರು? ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡ್ತಾನಲ್ಲ, ಅವನೇ ಉದ್ಧಾರವಾದ ವ್ಯಕ್ತಿ. ಕೋಟಿಗಟ್ಟಲೆ ದುಡ್ಡಿದ್ರು ಕೂಡ ₹1 ಖರ್ಚು ಮಾಡಿ ಸ್ವೀಟ್ ತಿನ್ನಕ್ಕಾಗಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಅಂತ ಹೇಳೋದು. ಅವ್ರು ಅನ್ಕೊಂಡ್ ಬಿಟ್ಟಿದ್ದಾರೆ ಅದಲ್ಲ ಆಶೀರ್ವಾದ. ಆಶೀರ್ವಾದ ನಿನ್ನ ನೆಮ್ಮದಿಯ ಜೀವಿತ. ನೀನು ಎಲ್ಲಿ ಕಾಲು ಇಡ್ತೀಯೋ ಅಲ್ಲಿ ಸಮಾಧಾನ ನಿನಗೆ ಸಿಕ್ಕರೆ ನೀನೇ ಆಶೀರ್ವಾದಕ್ಕೆ ಪಾತ್ರ, ನೀನೇ ಆಶೀರ್ವಾದದ ಪಾತ್ರೆ. ನೀನು ಹೋದ ಸ್ಥಳದಲ್ಲಿ ಅಲ್ಲೊಂದು ಸಂತೋಷ ಬರಬೇಕು, ನಿನ್ನ ಇದ್ದ ಜಾಗದಲ್ಲಿ ಸಂತೋಷ ಬರಬೇಕು. ಹಲ್ಲೆಲೂಯಾ. ಕೆಲವೊಬ್ರು ಹತ್ತಿಯನ್ನ ನೋಡಿದ್ರೆ ಈ ನಾಯಿಗಳು ಕೊರದಾಡೋ ಗೊರ್ ಮಾಡ್ತಾವ. ಇನ್ನು ಕೆಲವರು ಸೊಸಿಗೆ ನೋಡಿದ್ರೆ ಗೊರ್ ಮಾಡ್ತಾವ. ಹಲೋ, ನಿನ್ನ ನಿತ್ಯದ ಭೂಮಿ ಯಾವುದು? ನಮಗೆ ಶಾಪ ಕೊಡ್ತಾರೆ ಜನ, ಉದ್ಧಾರ ಆಗಲ್ಲ ಹೋಗು. ಅವ್ರು ಯಾರು ನಮ್ಮನ್ನು ಉದ್ಧಾರ ಮಾಡೋರು? ಹಾಳಾಗ್ತಿ, ಅವ್ರು ಯಾರು ನಮ್ಮನ್ನು ಹಾಳು ಮಾಡೋರು? ಉದ್ಧಾರ ಮಾಡೋರು ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ. ನನ್ನನ್ನ ಕೈ ಎತ್ತಿ ಹಿಡಿದು ಮೇಲೆತ್ತುವ ನನ್ನ ಕಡೆಗೆ ಜೀವಿಸ್ತಾ ಇದ್ದಾನೆ. ನಾನು ಬಿತ್ತಿದ್ದನ್ನ ಬೆಳೆಯ 100ಕ್ಕೆ 100ರಷ್ಟು ಪ್ರತಿಫಲ ಕೊಡುವವರು ನನ್ನ ಜೊತೆ ಇದ್ದಾರೆ. ನನಗೆ ಈ ಜನರ ಉದ್ಧಾರ ಮಾಡೋದು, ಇವರ ನನಗೆ ಒಳ್ಳೆಯವರ ತೀರ್ಪು ಕೊಡೋದು, ಇವರ ನನಗೆ ಕೆಟ್ಟವರ ತೀರ್ಪು ಕೊಡೋದು ಇಲ್ಲ. ನನ್ನ ದೇವರು ಮಾತ್ರ ನನ್ನನ್ನ ಯಾವ ರೀತಿಯಲ್ಲಿ ಮಾಡಬೇಕಾಗಿದೆಯೋ ಅದನ್ನು ಮಾಡೋದಕ್ಕೆ ಆತನ ಒಬ್ಬನೇ ಶಕ್ತನು. ಹಾಗಾಗಿ ನಾನು ಯಾರ ಮಾತಿಗೂ ಕಿವಿ ಕೊಡಲ್ಲ. ನನ್ನ ದೇವರು ಹೇಳಿದ್ದನ್ನ ನಾನು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಏನೆಲ್ಲ ದೇವರು ಬೇಡ ಅಂದದ್ದನ್ನ ಮುಚ್ಚಿಡ್ತಾ ಇದ್ದೀರೋ ಅದರ ಪ್ರತಿಫಲ ನಿನಗೆ ನಾಶನ ತಂದು ಬಿಡುತ್ತದೆ. ಆಯಿ ಎಂಬ ಪಟ್ಟಣಕ್ಕೆ ಹೋದ ಅಲ್ಲಿ ತನ ದೇವರು ಸೈಲೆಂಟ್ ಆಗಿದ್ರು. ಎರಿಕೋ ಪಟ್ಟಣೇ ಜಯ ಹೊಂದ್ಬಿಟ್ಟಿದ್ದೀವಿ, ಇದು ಯಾವ್ದು ಲೆಕ್ಕ ಅಂತ ಹೋದ್ರಿ ಇವರು. ಹಲ್ಲೆಲೂಯಾ. ಕೆಲವೊಂದ್ ಸಾರಿ ನಮ್ಮ ಸೂರ್ತನ ಭಾರಿ ಇರ್ತದ. ನನಗೆ ಯಾರು ತಡೆಯೋರು? ಪಂಚರ್ ಮಾಡಕ್ ಎಷ್ಟೊತ್ತು ದೇವರಿಗೆ? ಹಲ್ಲೆಲೂಯಾ. ನಿನ್ನನ್ನು ಪಂಚರ್ ಮಾಡಕ್ ಎಷ್ಟೊತ್ತು? ಶೂರತನದಿಂದ ಹೋದ್ರು. ಎಲ್ಲರೂ ಹೇಳ್ತಾರೆ, ಯೌಶ್ವನೇ ನಾಯಕನೇ, ಇಷ್ಟು ಜನ ಯಾಕೆ ಬೇಕು? ಇಷ್ಟು ದೊಡ್ಡ ಪಟ್ಟಣವನ್ನೇ ಜಯಿಸಿದ್ವಿ, 4 ಜನ ಹೋದ್ರೆ ಸಾಕು ಅಂತ ಅನ್ಕೊಂಡು ಹೋದ್ರು. ಆದ್ರೂ ಹೋದ್ರು, ಬೇಷ ಜನ ಹೋದ್ರು. ಹೊಡೆದ್ರಿ, ಓಡಿಸಾಡಿ ಹೊಡೆದಕ್ಕೆ ವಾಪಸ್ ಅವ್ರ ಮನೆ ಎಲ್ಲಿ ಎತ್ತದ್ ಗೊತ್ತಾಗ್ಲಿಲ್ಲ. ಸಣ್ಣ ಪಟ್ಟಣ ಆಯಿ ಎಂಬ ಪಟ್ಟಣದವರು ಓಡಿಸಾಡಿ ಬಡದ್ ಬಿಟ್ರು. ಡೈರೆಕ್ಟ್ ಹೋಗ್ತಾರೆ ಯಾರ ಕಡೆ? ದೇವ್ರೇ ಯಾಕೆ ಯಾಕೆ ಅಂತ ಬಿತ್ತಿದವರು ಯಾರು? ಭೂಮಿ ಅಗದು ಬಿತ್ತಿದವರು ಯಾರು?
ಅರ್ಥ ಆಗಿಲ್ಲ. ಭೂಮಿ ಅಡ್ಡು ಇಟ್ಟವರು ಯಾರು? ನೀವೇ ತಾನೆ. ಮತ್ತು ಸೋಲ್ ಬಂದಿದ್ದು ಎಲ್ಲಿಂದ? ಪ್ರತಿಫಲ ಬಂದಿದ್ದು ಭೂಮಿಯಿಂದಲೇ. ಹಲ್ಲೆಲೂಯಾ. ಏನಾಯ್ತು ಸ್ವಾಮಿ? ಹಂಗಂದ್ರೆ ಹಿಂಗ ಸಿಗಲ್ಲ. ಕಳ್ಳನ ಹಿಡಿಬೇಕಾದ್ರೆ ಎಲ್ಲ ಗೋತ್ರದವರನ್ನು ಕರಿ, ಅದ್ರಾಗ ಒಬ್ಬೊಬ್ಬರನ್ನ ಹಿಡಿದು, ಒಬ್ಬನೇ ಅಲ್ಲ ಅವನ ಮಕ್ಕಳು, ಅವನ ಸಂತತಿಯವ ಯಾರು ಉಳಿಯಬಾರದು, ಎಲ್ಲರನ್ನ ನಾಶ ಮಾಡ್ಬಿಟ್ರು. ಇವತ್ತು ಹೇಳ್ತಾರೆ, ಯಾರಾದ್ರೂ ದೇವರ ಬೇಡ ಅನ್ನೋದನ್ನ ನೀನು ಯಾವ್ದಾದ್ರು ಅಥವಾ ನಿನ್ನ ಕುಟುಂಬಕ್ಕೆ ಗೊತ್ತಿಲ್ಲದ ಹಾಗೆ ನೀನ್ ಏನಾದ್ರೂ ಬಚ್ಚಿಟ್ರೆ, ನೀನ್ ಅನ್ಕೊಂಡಿದ್ದಿ ನಿನ್ನ ಕೈಯಾರೆ ನಿನ್ನ ಕುಟುಂಬವನ್ನು ಹಾಳು ಮಾಡ್ಕೋತೀಯ. ಹುಷಾರ, ನಿನ್ನ ಕೈಯಾರೆ ನಿನ್ನ ಕುಟುಂಬವನ್ನ ನಿನ್ನ ಕಣ್ಣು ಮುಂದೆನೆ ಹಾಗಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರು. ದೇವರು ಶಾಪ ಕೊಟ್ಟಿಲ್ಲ ನಿನ್ನ ಕುಟುಂಬಕ್ಕೆ, ನೀನು ಬಿತ್ತಿದ್ದ ಪ್ರತಿಫಲ ನೀನೇ ಅನುಭವಿಸಬೇಕಾಗತ್ತೆ. ಇದೀರ ನನ್ನ ಜೊತೆ ಇಲ್ಲ? ನೀನು ಬಿತ್ತಿದ ಪ್ರತಿಫಲ ನೀನೇ ಅನುಭವಿಸಬೇಕಾಗತ್ತೆ. ದೇವರು ಮಾತಾಡ್ತಾ ಇದ್ದಾನೆ. ನೀನಿರುವ ಭೂಮಿಯನ್ನ ದೇವರು ಆಶೀರ್ವದಿಸ್ತಾನೆ. ನೀನು ಓಡಾಡುವ ಸ್ಥಳವನ್ನ ದೇವರು ಆಶೀರ್ವದಿಸ್ತಾನೆ. ಇನ್ನ ಕೆಲವೊಂದು ಸಾರಿ ಹೇಳ್ತೀವಿ, ಎಲ್ಲಾದ್ರೂ ಹೊರಗಡೆ ಹೋದಾಗ್ರಿ ಬೈಕ್ ಮೇಲೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಅದು ಪ್ರಾರ್ಥನೆ ಮಾಡಿ ಹೋಗ್ರಿ. ನಿಮ್ಗೆ ಪ್ರಾರ್ಥನೆ ಮಾಡಕ್ ಟೈಮ್ ಸಿಗಲ್ಲ. ಎಲ್ಲಾದ್ರೂ ಹೊಡೆದು ಬಿದ್ದಿರ್ತೀವಲ್ಲ, ಅವಾಗ ಗೊತ್ತಾಗತ್ತೆ ಯಾಕೆ ಹಿಂಗಾಯ್ತು. ನೀನು ಭೂಮಿ ಕೊಟ್ಟಿಯನ್ ದೇವ್ರ ಕೈ, ನೀನು ಓಡಾಡೋ ರಸ್ತೆ ದೇವರ ಕೈಲಿ ಕೊಟ್ಟಿಯೇನು? ಹಲ್ಲೆಲೂಯಾ. ಗೆರೆಸನೆ ಸೀಮೆಗೆ ಯೇಸು ಸ್ವಾಮಿ ಕೊಟ್ಟ. ಶಾಪಗ್ರಸ್ತವಾದಂತ ದೆವ್ವಗಳಿಂದ ತುಂಬಲ್ಪಟ್ಟಂತ ಸೀಮೆ, ಹೌದಲ್ಲ? ಆ ಸೀಮೆ ಯಾವುದರಿಂದ ತುಂಬಲ್ಪಟ್ಟದ್ದು? ದೆವ್ವಗಳಿಂದ ತುಂಬಲ್ಪಟ್ಟದ್ದು. ಮನುಷ್ಯರು ಅಲ್ಲಿ ಯಾರು ಅಡ್ಡಾಡ್ತಾ ಇರ್ಲಿಲ್ಲ, ಯಾರು ಬರ್ತಿರ್ಲಿಲ್ಲ. ಒಬ್ಬನಿಗೆ ಸರಪಣಿಗಳಿಂದ ಕಟ್ಟಿದ್ರು. ಅವನು ತನ್ನ ಮೈಯನ್ನು ಜಜ್ಕೊಳ್ತಾ ಇದ್ದ, ಬಂಡೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಅವನನ್ನ ನೋಡೋದಕ್ಕೂ ಯಾರು ಬರ್ತಿರ್ಲಿಲ್ಲ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ಇಟ್ಟು ಸ್ವಲ್ಪ ದೂರದಲ್ಲಿ ಹಂದಿಗಳು ಮೇಯ್ತಾ ಇದ್ವು. ಏನ್ ಮೇಯ್ತಾ ಇದ್ದು? ಹಂದಿಗಳು ಮೇಯ್ತಾ ಇತ್ತು. ಹಲ್ಲೆಲೂಯಾ. ಇದೀರಾ? ಏನ್ ಮೇಯ್ತಾ ಇದ್ದು? ಇನ್ನೊಂದು ಸ್ವಲ್ಪ ಜೋರಾಗಿ. ಹಲ್ಲೆಲೂಯಾ. ಹಂದಿಗಳು ಮೇಯ್ತಿದ್ದು. ಯಾವಾಗ ದೇವರ ಕಾಲಿಟ್ರು, ದೆವ್ವ ಹೇಳತ್ತೆ, ಸ್ವಾಮಿ ನನ್ನ ಭೂಮಿ ನೀನು ಕಾಲಿಟ್ಬಿಟ್ಟಿಯ. ಒಬ್ಬರ ಬಾಯಾಗಾದ್ರೂ ಸ್ತೋತ್ರ ಬರಲಿ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ದೆವ್ವ ಹೇಳ್ತಾನೆ, ಸ್ವಾಮಿ ನನ್ನ ಭೂಮಿ ನಾನು ಎಷ್ಟು ವರ್ಷದಿಂದ ಜಪ್ತಿ ಮಾಡಿಟ್ಟಿದ್ದೆ. ಯಾರು ಒಬ್ಬರಿಗೂ ಇಲ್ಲಿ ಬರಕ್ ಅವಕಾಶ ಕೊಟ್ಟಿರಲಿಲ್ಲ. ನನ್ ಕಂಟ್ರೋಲ್ ಅಲ್ಲಿ ಇತ್ತು. ಕಾಲಿಟ್ಬಿಟ್ಟಿಯ ಸ್ವಾಮಿ ನೀನು, ನನಗೆ ಇಲ್ಲಿ ಇರಕ್ ಮನಸ್ಸಿಲ್ಲ ದೇವ್ರ. ಹಲ್ಲೆಲೂಯಾ. ದೇವರು ಎಲ್ಲಿ ವಾಸ ಮಾಡ್ತಾನೋ ಅದು ದೇವರ ವಾಸಸ್ಥಾನವಾಗಿರೋದ್ರಿಂದ ದೇವರ ಮಹಿಮೆ ತುಂಬಲ್ಪಟ್ಟಿರ್ತದೆ. ದೆವ್ವ ಹೇಳ್ತದೆ, ಸ್ವಾಮಿ ನಾನು ಬಿಟ್ಟು ಹೋಗ್ತೇನೆ, ಆದ್ರೆ ದೇವ್ರೇ ನನ್ನ ನಾಶ ಮಾಡಬೇಡ. ಅಲ್ಲಿ ಹಂದಿ ಮೇಯ್ತಾ, ಏನ್ ಮೇಯ್ತಾ ಇದ್ದಾವೆ? ಅಲ್ಲಿ ಹಂದಿ ಮೇಯ್ತಾ ಇದ್ದಾವೆ. ಹಂದಿ ಹಂಗ ನಮ್ಮ ಮನಸ್ಸು ಕಡೆ ಇದ್ರೆ ದೆವ್ವ ಬರೋದು ನಿನ್ನಲ್ಲೇ. ಹಲ್ಲೆಲೂಯಾ. ಹಂದಿ ಯಾವತ್ತಾದ್ರೂ ಸ್ಟೇಟ್ ಹೋಗಿದ್ ನೋಡಿದ್ದೀರ? ಹಂದಿ ಯಾವತ್ತಾದ್ರೂ ಸ್ಟೇಟ್ ಆಗಿ ಒಂದೇ ಲೈನಿಗೆ ಹೋಗಿದ್ ನೋಡಿದ್ದೀರ? ಹೋಗ್ತಾ ಇರ್ತದೆ, ಆದ್ರೂ ಮುಖ ಹಿಂಗ 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 ನೋಡ್ಕೊತ ಹೋಗುತ್ತೆ. ಯಾಕೆ? ಹಲ್ಲೆಲೂಯಾ. ತನ್ನ ವಸ್ತು ಹುಡುಕ್ತದೆ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಕೆಲವೊಬ್ರು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಹಂದಿ ನೋಡುವಾಗ ನೋಡ್ತಾರೆ, ಹಂಗೆ ಹಿಂಗೆ. ಹಲ್ಲೆಲೂಯಾ. ಏನ್ ಹುಡುಕ್ತಿ ನೀನು? ಏನ್ ಹುಡುಕ್ತಾ ಇದ್ದಿ? ಹಲ್ಲೆಲೂಯಾ. ದೇವರು ನಿನಗೆ ಕೊಟ್ಟಂತ ವರಗಳನ್ನ ಬಿಟ್ಟು ಬೇಡಾದದ್ದನ್ನ ನೀನು ಹುಡುಕಿದ್ರೆ, ಕೆಟ್ಟದ್ದನ್ನೇ ನೀನು ಹುಡುಕಿದ್ರೆ, ನೀನು ಬಿತ್ತಿರೋದೇನು? ಕೆಟ್ಟದ ತಾನೆ. ಹಾಗಾದ್ರೆ ಬರುವ ಪ್ರತಿಫಲ? ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನ್ರಿ, ನೀನು ಪ್ರಾರ್ಥನೆ ಯಾರಿಗೆ ಬೇಕಾಗಿದೆ? ನಾನು ವಾರದಲ್ಲಿ 2-3 ಸಾರಿ ಉಪವಾಸ ಇರ್ತೇನೆ. ನೀನು ಊಟ ಬಿಟ್ರೆ ನನ್ಗೆ ದೇವರಿಗೆ ಉದ್ಧಾರ ಬರ್ತದೆ? ಏನು ಫಾಯ್ದೆ ಅದರಿಂದ? ಯಾಕೆ ಊಟ ಬಿಟ್ಟಿ? ಊಟ ಬಿಡೋದಕ್ಕೆ ಕಾರಣ ಏನು? ನಿನ್ನ ಜೀವಿತ ಬದಲಾಗ್ಬೇಕಂತ ಊಟ ಬಿಟ್ಟಿದ್ಯೋ, ಜನರ ಮುಂದೆ ಉಪವಾಸದ ಹೇಳ್ಕೊಳಕ್ಕೋ? ಹಲ್ಲೆಲೂಯಾ. ಕೆಲವೊಬ್ರು ಹೋಗ್ತಾರೆ, ಕೆಲವೊಬ್ರು ಹೇಳ್ತಾರೆ.
ಬೇಕಂತಲೇ ಉಪವಾಸ ಇದ್ದಾಗ ಬೇಕಂತಲೇ ಬೇರೆಯವ್ರ ಮನೆಗೆ ಹೋಗ್ತಾರೆ. ಹಲ್ಲೆಲೂಯಾ. ಉಪವಾಸ ಇರ್ತಾರೆ, ಬೇಕಂತಲೇ ಪಕ್ಕದ ಮನೆಗೆ ಹೋಗ್ತಾರೆ. ಬಾ ಏನಾರು ತಿನ್ಬಾ ಅಂತ ಅವ್ರಿಗೆ ಕೇಳ್ಬೇಕು, ಅವಾಗ ಇವ್ರು ಹೇಳ್ಬೇಕಿಲ್ಲ. ಹಲ್ಲೆಲೂಯಾ. ಅವಾಗ ಇವ್ರು ಹೇಳ್ತಾರೆ, ಇಲ್ಲ ನಾನು ಉಪವಾಸ ಇದ್ದೆ. ಯಾಕೆ ಮನ್ಯಾಗ ಕೂತ್ರೇನು ಅವ್ರಿಗೆ ಬಂದು ಕೇಳ್ತಿದ್ರೆ ನೀನು? ಅಂದ್ರೆ ನೀನು ಹೋಗಿ ನಾನು ಉಪವಾಸ ಅಂತ ಹೇಳ್ಕೋಬೇಕು. ಈ ರೀತಿಯಲ್ಲಿ ಉಪವಾಸ ಅಲ್ಲ. ದೇವರ ಪಾದದಲ್ಲಿ ಬಿದ್ದು, ದೇವರೇ ನನ್ನ ಈ ಮನೆಯನ್ನ, ನನ್ನ ಪ್ರಾಂತ್ಯವನ್ನ, ನನ್ನ ಹೊಲಗದ್ದೆಗಳನ್ನ, ನನ್ನ ಮಕ್ಕಳ ಮಲಗುವ ಸ್ಥಳವನ್ನ, ಓಡಾಡುವ ಸ್ಥಳವನ್ನ, ನನ್ನ ಗಂಡ ಕೆಲಸ ಮಾಡುವ ಸ್ಥಳ, ನನ್ನ ಹೆಂಡತಿ ಕೆಲಸ ಮಾಡುವ ಸ್ಥಳ, ಪ್ರತಿ ಒಂದನ್ನು ಆಶೀರ್ವದಿಸು ದೇವರೇ ಅಂತ ಯಾವಾಗ ತಗ್ಗಿಸ್ಕೊಂಡು ಬಿದ್ದಿರ್ತೀಯೋ ಅಲ್ಲೇ ನೋಡ್ರಿ ಬೆಳೆಯುವಂತ ಫಲ. ನಾವು ಏನ್ ಮಾಡ್ಬಿಡ್ತೀವಿ, ತೋರಿಕೆಗಾಗಿ ಮಾಡೋದ್ರಿಂದ ಈ ಸ್ವಭಾವ ಹಂದಿ ಸ್ವಭಾವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೆವ್ವನು ಸುಮ್ಮನೆ ಹೋಗ್ಲಿಲ್ಲ, ಅದು ಹಂದಿಗೆ ನೋಡ್ತು ಫಸ್ಟ್. ದೆವ್ವಗೂ ಹೋಗಕ್ ಮನಸ್ಸಿಲ್ಲ ಹಂದಿಯಲ್ಲಿ. ಹಂದಿಗೆ ನೋಡ್ತದು. ಆ ಹಂದಿ ಹಿಂಗ ಹಿಂಗ ಮಾಡ್ತಿ, ಏನೋ ಹುಡುಕ್ತಾ ಇದೆ, ನನಗೆ ಹುಡುಕ್ತಾ ಇರ್ಬೇಕಂತ ಅಪ್ಪನೇ ಕೇಳ್ತು. ಹಲ್ಲೆಲೂಯಾ. ಹಂದಿ ನನಗೆ ಹುಡುಕ್ತಾ ಇದ್ದಿರ್ಬೇಕಂತ ಹೇಳಿ ಈ ದೆವ್ವ ತಿಳ್ಕೊಂಡು ದೇವರಿಗೆ ಹೇಳ್ತಾರೆ, ಸ್ವಾಮಿ ಹಂದಿ ಏನೋ ನನಗ್ ಕರೀತಾ ಇದ್ದ, ಹೋಗ್ಲ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಕೂತಾಗ ಆಟ ಆಡೋದು, ಏನೆಲ್ಲ ಮಾಡೋದು, ಮಕ್ಕಳೊಟ್ಟಿಗೆ ಆಟ ಆಡೋದು. ಕೆಲವೊಂದು ಹಂದಿ ಎಲ್ಲ ವಸ್ತು ಇರೋದು ಮೊಬೈಲಲ್ಲಿ. ಮೊಬೈಲ್ ಹುಡ್ಕೊಂಡು ಹಂದಿ ಹುಡುಕದಂಗೆ ಹುಡುಕೋದು, ಎಲ್ಲಿ ಸಿಗತ್ತಂತ ಪ್ರಿಯರಲ್ಲಿ. ಹಲ್ಲೆಲೂಯಾ. ಪ್ರಿಯರೇ, ನಿನ್ನ ಆಶೀರ್ವಾದ ನಿನ್ನ ಕೈಯಲ್ಲಿದೆ. ಪಕ್ಕದಲ್ಲಿ ಹೇಳು, ನಿನ್ನ ಆಶೀರ್ವಾದ ನಿನ್ನ ಕೈಯಲ್ಲಿದೆ. ನಿನ್ನ ಆಶೀರ್ವಾದ ನಿನ್ನ ಮನೆಯಲ್ಲೇ ಇದೆ. ನಿನ್ನ ಆಶೀರ್ವಾದ ನಿನ್ನ ಹೊಲಗದ್ದೆಗಳಲ್ಲೇ ಇದೆ. ನಿನ್ನ ಆಶೀರ್ವಾದ ನೀನು ಮಾಡುವ ಕೆಲಸದಲ್ಲಿ. ಎಷ್ಟು ಜನ ಹೋಗ್ತೀರಿ ಇದನ್ನ? ಹೋಗ್ತಿರ್ತಾನೆ. ಹಾಗಾದ್ರೆ ದೇವರು ಯಾವತ್ತು ಲಿಮಿಟ್ ಅಲ್ಲಿ ಇಟ್ಟಿಲ್ಲ, ನಿನಗೆ ಫ್ರೀ ಆಗಿ ಬಿಟ್ಟಿದ್ದಾನೆ. ಆದ್ರೆ ದೇವರಿಗೆ ಒಂದು ಆಸೆ, ದೇವರು ಬೇಡ ಅನ್ನೋದನ್ನ ಬಿಟ್ಟು ನೀನು ಬರಬೇಕಷ್ಟೇ. ದೇವರು ಯಾವುದು ಬೇಡ ಅಂದ್ರೆ ಅದನ್ನ ಬಿಟ್ಟು ಬಂದ್ರೆ ನಿನ್ನ ಜೀವಿತ ಉದ್ಧಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಹಂದಿ ಮುಂದೆ ಹೋದ್ರೆ ಹಿಂದೆ ಹಂದಿಗಳು ಬಹಳ ಅದಾವೆ. ಫಸ್ಟ್ ಒಂದೇ ಹಂದಿ ಮುಂಚೆ ಲೈನ್ ಮಾಡೋದು, ಹಿಂದೆಲ್ಲ ಮರಿ ಹಂದಿಗಳು ಇರ್ತಾವ. ಹಲ್ಲೆಲೂಯಾ. ಅವಾಗ ನಾವು ಅದನ್ನ ದೇವರ ಬೇಡ ಅಂದದನ್ನು ತಿರುಗಿ ನೀನು ಮಾಡಿದ್ರೆ ನಿನ್ನ ಮನೆಯಲ್ಲಿ ನೀನು ಯಾವ್ದು ಹೆಚ್ಚು ಪ್ರೀತಿ ಮಾಡ್ತೀಯೋ ಅದನ್ನು ಕಳ್ಕೊತೀಯ. ಪಕ್ಕದಲ್ಲಿದ್ದವ್ರಿಗೆ ಹೇಳು, ನೀನು ದೇವರು ಬೇಡ ಅನ್ನೋದನ್ನ ನೀನು ಮಾಡಿದ್ರೆ ನೀನು ಯಾವುದನ್ನು ಹೆಚ್ಚು ಪ್ರೀತಿ ಮಾಡ್ತೀಯೋ ಅದನ್ನೇ ಕಳ್ಕೊಂಡು ಬಿಡ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ಸ್ಟೆಪ್ ಇದೆ. ಬಾಗಿಲು ಅನ್ನುವಂಥದ್ದು, ಬಾಗಿಲಿಡುವ ಸ್ಥಳ ಬಂದ ತಕ್ಷಣ ಬಾಗಿಲಿಟ್ಟಾಗಲೇ ನಿನ್ನ ಎರಡನೇ ಮಗನನ್ನ ಕಳ್ಕೊತೀಯ ಅಂತ ಬೈಬಲ್ ಹೇಳ್ತದೆ. ಅರ್ಥ ಗೊತ್ತಾ? ಫಸ್ಟ್ ಒಂದು ಭಾಗ ಹೋಯ್ತು, ಇನ್ನೂ ಬಿಡ್ಲಿಲ್ಲ, ತಿಳ್ಕೊಳ್ಳಿಲ್ಲ, ಇನ್ನೊಂದು ಹೆಜ್ಜೆ ಹೋದ್ರೆ ಹಲ್ಲೆಲೂಯಾ. ಬಾಗಿಲಿಟ್ಟ ಸ್ಥಳದಲ್ಲಿ ಒಳಗಡೆ ವಾಸ ಮಾಡೋದಕ್ಕೆ ಯಾರು ಇಲ್ದಂಗೆ ದೇವರು ಮಾಡಬೇಡ. ಬಹಳ ಎಚ್ಚರಿಕೆ. ಕೆಲವರಿಗೆ ದೇವರು ಎಚ್ಚರಿಕೆ ಪಡಿಸ್ತಿರ್ಬೋದು, ಗೊತ್ತಿಲ್ಲ. ಆದ್ರೆ ಇವತ್ತು ಸರಿಯಾಗ್ಬಿಡು. ತಮಾಷೆಯಲ್ಲಿ ದೇವರ ಶಿಕ್ಷೆಗೆ ಒಳಗಾಗ್ಬೇಡ. ನಗತಾನೆ ದೇವರ ಶಿಕ್ಷೆಗೆ ಒಳಗಾಗ್ಬೇಡ. ದೇವರ ಪ್ರೀತಿ ಈಗಲೇ ಆಕರ್ಷಿಸಿಕೊ. ಒಂದೇ ವಾಕ್ಯ ಓದೋಣ. ಯೆರಿಕೋವಿನವರು ಯಾಕೆ ಬಾಗಿಲಿಟ್ಟಾಗ ನೀನು ಎರಡನೇ ಮಗ ಕಳ್ಕೋತಾನೆ ಅಂತ ದೇವರು ಹೇಳಿದ್ರು ಗೊತ್ತಾ? ಯಾವಾಗ ಇಸ್ರಾಯೇಲರು ಯೆರಿಕೋ ಪಟ್ಟಣದ ಕಡೆಗೆ ಅವರು ಹೋದಾಗ, ಯೆರಿಕೋ ಪಟ್ಟಣ ಅದರ ಗೋಡೆಗಳನ್ನ ಭದ್ರಪಡಿಸಿ ಬಾಗಿಲನ್ನು ಹಾಕೊಂಡು ಬಿಟ್ಟಿರುತ್ತೆ. ಏನ್ ಮಾಡಿದ್ರು? ಪಕ್ಕದಲ್ಲಿದ್ದವರಿಗೆ, ಯೆರಿಕೋ ಪಟ್ಟಣದವರು ದೇವರ ಆಗಮನದಲ್ಲಿ ಬಾಗಿಲವನ್ನ ಹಾಕಿಕೊಂಡರು.
ಯೆರಿಕೋ ಪಟ್ಟಣದ ಗೋಡೆ ಇಲ್ಲದಂತೆ ದೇವರು ಮಾಡಿದ ಕಾರಣ ಏನ್ ಗೊತ್ತೇನ್ರಿ? ಏನ್ ಕಾರಣ ಗೊತ್ತಾ? ದೇವರ ಚಿತ್ತಕ್ಕೆ ಅವರು ಅಡ್ಡಿ ಬಂದು ಬಾಗಲು ಹಾಕೊಂಡದ್ದು. ಇವತ್ತು ನೀನು ಕೂಡ ದೇವರ ಚಿತ್ತಕ್ಕೆ ಅಡ್ಡಿ ಬರುವ ರೀತಿಯಲ್ಲಿ ನಿನ್ನಲ್ಲಿ ಬಾಗಿಲುಗಳನ್ನ, ಆತ್ಮಿಕ ಬಾಗಿಲನ್ನ ಕ್ಲೋಸ್ ಮಾಡಿದ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸ್ತೀಯ. ಹಲ್ಲೆಲೂಯಾ. ಯಾಕೆ ಈ ಮಾತು ಹೇಳ್ತಾರೆ? ವಾಕ್ಯ ಓದೋಣ. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡು, ಯಾರೂ ಒಳಗಡೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಈಗ ನೋಡು, ನಾನು ಯೆರಿಕೋವನ್ನ ನಿನ್ನ ಕೈಗೆ. ಯಾವಾಗ ನೀನು ಆತ್ಮಿಕ ವರದಾನಗಳ ಆಶೀರ್ವಾದಕ್ಕಾಗಿ ಬಾಗಲನ್ನ ಮುಚ್ಕೊಂಡು ಬಿಟ್ಟಿರ್ತೀಯೋ ಆವಾಗ ನಿನಗಿರುವಂತದ್ದೆಲ್ಲ ವಶವಾಗಬೇಕು. ಗಮನ ಕೊಟ್ಟು ಕೇಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಏನ್ ನಡೀತದ ಗೊತ್ತಿಲ್ಲ, ಆದ್ರೆ ದೇವರಿಗಾಗಿ ಹಂಬಲಿಸುವ ಹೃದಯ ಬೇಕು. ಇವತ್ತು ಲಿಮಿಟ್ ಮಾಡಿದ್ದಾರೆ ಯೇಸು ಸ್ವಾಮಿಯನ್ನ. ದೇವರೇ ನೀನು ಹಂಗೆ ಇರೋ, ನಾನು ಹಿಂಗೆ ಇರ್ತೀನಿ. ನೀನ್ ಹೇಳುವಂಗೆ ದೇವ್ರು ಇರಕ್ಕಲ್ಲ, ದೇವರು ಹೇಳುವಂಗೆ ನೀನ್ ಇರ್ಬೇಕಾಗತ್ತೆ. ಹಲ್ಲೆಲೂಯಾ. 2ನೇ ಪೂರ್ವಕಾಲ ವೃತ್ತಾಂತ 7:14. ಇದರಲ್ಲಿ 5 ವಿಷಯವನ್ನ ನಿಮ್ಗೆ ಹೇಳ್ತಾರೆ. ನನ್ನವರು, ನೀವು ಯಾರಿಗೆ ಸಂಬಂಧಪಟ್ಟವರು? ಹೌದಾ? ದೇವರಿಗೆ ಸಂಬಂಧಪಟ್ಟವರಾ? ಪ್ರೀತಿಯ ದೇವಚನರೇ, ನಾನು ದೇವರಿಗೆ ಸಂಬಂಧಪಟ್ಟವ. ಹೇಳ್ತೀರಾ? ನಾನು ದೇವರಿಗೆ ಸಂಬಂಧಪಟ್ಟವನು, ನಾನು ದೇವರಿಗೆ ಸಂಬಂಧಪಟ್ಟವನು. ದೇವರ ಹೇಳಿದ್ದನ್ನೇ ನಾನು ಮಾಡ್ತೇನೆ. ನನ್ನವರು ಎಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು, ತಮ್ಮನ್ನು ತಾವು ಎಷ್ಟು ಜನ ತಗ್ಗಿಸ್ಕೊಳ್ತಾ ಇದ್ದೀವಿ? ಅಲ್ಲಿ ನಮ್ಮ ಲೆವೆಲ್ ಕಡಿಮೆ ಆಗ್ಬಾರ್ದು. ನಾವು ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಿಬಿಟ್ಟಿರ್ತೀವಿ. ಎಲ್ಲಿ ತನಕ ನೀನು ತಗ್ಗಿಸ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನಿನ್ನ ಭೂಮಿ ಆಶೀರ್ವದಿಸಲ್ಪಡೋದಿಲ್ಲ. ಎಲ್ಲಿ ತನಕ ನೀನು ತಗ್ಗಿಸಿಕೊಳ್ಳುವಿಕೆ ನಿನ್ನಲ್ಲಿ ಬರೋದಿಲ್ವೋ ನಿನ್ನ ವ್ಯಾಪಾರದಲ್ಲಿ ಆಶೀರ್ವಾದ ಕಾಣಕ್ಕಾಗೋದಿಲ್ಲ. ಎಲ್ಲಿ ತನಕ ನೀನು ತಗ್ಗಿಸ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನಿನ್ನ ಮನೆಯಲ್ಲಿ ಸಂತೋಷವಾಗಿರಕ್ಕಾಗೋದಿಲ್ಲ. ಎಲ್ಲಿ ತನಕ ನೀನು ತಗ್ಗಿಸ್ಕೊಂಡು ಜೀವನ ಮಾಡೋದಿಲ್ವೋ ಅಲ್ಲಿ ತನಕ ನೀನು ಕೈ ಹಚ್ಚುವ ಕೆಲಸಗಳಲ್ಲಿ ಉದ್ಧಾರ ಕಾಣಕ್ಕಾಗೋದು ಇಲ್ಲ. ನನ್ನ ದೇವರು, ಯಾಕಂದ್ರೆ ನೀನ್ ಅಂದಿದಲ್ಲ, ಈಗ ನಾನು ದೇವರಿಗೆ ಸಂಬಂಧಪಟ್ಟ. ಹಾಗಾದ್ರೆ ದೇವರ ಮೊದಲನೆಯ ಪಾಲಿಸಿ ಹೆಚ್ಚಿಸ್ಕೋಬೇಡ, ತಗ್ಗಿಸ್ಕೊ. ತಗ್ಗಿಸಲ್ಪಡುವವನನ್ನೇ ದೇವರು ಹೆಚ್ಚಿಸಬೇಕನ್ನೋದು ಆತನ ಪಾಲಿಸಿ. ಹಲ್ಲೆಲೂಯಾ. ಓಕೆ, ಮುಂದೆ ದೇವರೇನು ಹೇಳ್ತಾನೆ ಗೊತ್ತಾ? ನಿನ್ನ ಕೆಟ್ಟ ನಡತೆಯನ್ನ ಬಿಟ್ಟು, ನಿನ್ನ ಕೆಟ್ಟ ನಡತೆಯನ್ನ ಬಿಟ್ಟು ಮೊದಲನೆಯ ಪಾಲಿಸಿ ತಗ್ಗಿಸ್ಕೋಬೇಕು. 2ನೇದಾಗಿ ಕೆಟ್ಟ ಕೆಲಸಗಳು, ನಿನಗೆ ದೇವರಿಗೆ ಇಷ್ಟ ಇಲ್ಲದಿರುವಂತಹ ಕಾರ್ಯಗಳನ್ನ ಬಿಟ್ಟು ಬರಬೇಕು. ಹಲ್ಲೆಲೂಯಾ. ನಿನ್ನ ಭೂಮಿ ಆಶೀರ್ವಾದವಾಗೋದಕ್ಕೆ, ನಿನ್ನ ಭೂಮಿ ಆಶೀರ್ವಾದವಾಗೋದಕ್ಕೆ ಮೊದಲನೆಯ ರೂಲ್ಸ್ ಯಾವ್ದು ಗೊತ್ತಾ? ಮೊದಲನೆಯ ಪಾಲಿಸಿ ಯಾವ್ದು ಗೊತ್ತಾ? ತಗ್ಗಿಸ್ಕೋಬೇಕು. ನೀನು ಕೈ ಹಚ್ಚುವುದರಲ್ಲಿ ಎಲ್ಲದರಲ್ಲಿ ಉದ್ಧಾರ ಆಗ್ಬೇಕಾ? ಹಾಗಾದ್ರೆ ಕೆಟ್ಟ ದೇವರಿಗೆ ಇಷ್ಟ ಇಲ್ಲದನ್ನ ನೀನು ಬಿಟ್ಟು ಬರಬೇಕು. 3ನೇದಾಗಿ ತಿರುಗಿಕೊಂಡು, ಹಲ್ಲೆಲೂಯಾ, ಓಡ್ತಾ ಇದೆಯಲ್ಲ ಸ್ವಲ್ಪ ಯೂಟರ್ನ್ ಹೊಡಿ ಅಂತ ಹೇಳ್ತಾನೆ ದೇವರು. ಸೀದಾ ಓಡ್ತಿದೆಯಲ್ಲ ಸ್ವಲ್ಪ ರಿವರ್ಸ್ ಬಾ, ನಾನಿದ್ದೇನೆ ಉದ್ಧಾರ ಮಾಡು, ನಾನಿದ್ದೇನೆ ನಾನು ನಿನ್ನನ್ನು ನಡೆಸುವುದು, ನಾನಿದ್ದೇನೆ ನಿನ್ನನ್ನು ಬಲಪಡಿಸುವವನು ಅಂತ ದೇವರು ಹೇಳ್ತಿದ್ದ. ಆವಾಗ ತಿರುಗಿಕೊಂಡು ಏನ್ ಮಾಡ್ಬೇಕು? ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಫಸ್ಟ್ ತಗ್ಗಿಸ್ಕೋಬೇಕು. ಎರಡನೇದಾಗಿ ಕೆಟ್ಟದನ್ನ ಬಿಟ್ಟು ಬರಬೇಕು. 3ನೇದಾಗಿ ಪ್ರಾರ್ಥಿಸುವಂತ ಮನಸ್ಸು ಬೇಕು.
ನೀನು ಇದ್ದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಬೇಕು. ನೀನು ಯಾವುದು ನಿನ್ನ ಮನೆಯನ್ನ ಕೆಡಿಸ್ತಾ ಇದೆಯೋ, ಯಾವುದು ನಿನ್ನ ಮನೆಯಲ್ಲಿ ಸಮಾಧಾನ ಇಲ್ಲದಂತೆ ಮಾಡ್ತಾ ಇದೆಯೋ, ಆ ವಿಷಯಕ್ಕಾಗಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಯಾವುದು ನಿನ್ನ ಮನೆಯಲ್ಲಿ ಗಲಭೆಯನ್ನು ತರ್ತಾ ಇದೆಯೋ, ಯಾವುದರಿಂದ ನಿನ್ನನ್ನ ಛಿದ್ರ ಮಾಡ್ತಾ ಇದೆಯೋ, ಆ ವಿಷಯವನ್ನ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ನನ್ನ ದರ್ಶನವನ್ನ ಬಯಸೋದಾದ್ರೆ, ನಾಲ್ಕನೇದಾಗಿ ದೇವರ ದರ್ಶನವನ್ನ, ದೇವರ ಉದ್ದೇಶಗಳನ್ನ ಕಂಡ್ಕೋಬೇಕು. ಅಪ್ಪ, ನಾನೇನ್ ಮಾಡಿದೆ? ತಗ್ಗಿಸ್ಕೊಂಡೆ. ದೇವ್ರೇ, ನಾನೇನ್ ಮಾಡಿದೆ? ನನ್ನ ಎಲ್ಲ ಹಳೆ ನಡತೆಯನ್ನ ಬಿಟ್ಟೆ. ದೇವ್ರೇ, ನನ್ನ ಪರಿಸ್ಥಿತಿಗಳು ಹಿಂಗಿದೆಯಾ ಅಂತ ನಿನ್ ಮುಂದೆ ಇಟ್ಟೆ. ಈಗ ನಾನೇನ್ ಮಾಡಬೇಕು? ನಾಲ್ಕನೇದಾಗಿ, ದೇವರೇ, ನಾನೇನು ಮಾಡಬೇಕು? ಅದು ದೇವರ ಮಾತನ್ನ ಕೇಳಿ ಅದರಂತೆ ಜೀವನವನ್ನ ಮಾಡೋದನ್ನ ಕಲಿಬೇಕು. ಅವರ ಪಾಪಗಳನ್ನ ಕ್ಷಮಿಸಿ. ಯಾರ ಪಾಪ ಕ್ಷಮಾಪಣೆ ಆಗ್ತಾ ಇದೆ? ಯಾರ ಪಾಪ ಕ್ಷಮಿಸಲ್ಪಡ್ತಾ ಇದೆ? ಜನರ ಪಾಪಗಳು ಕ್ಷಮಿಸಲ್ಪಡ್ತಾ ಇದೆ. ಭೂಮಿಯ ಶಾಪವನ್ನ ದೇವರ ತರ ಹಾಕ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ನನ್ನ ಮೇಲೆ ಇರುವಂತ ಪಾಪವನ್ನ ದೇವರು ತೆಗೆದು ಬಿಟ್ಟು ಕ್ಷಮಿಸಿ ಭೂಮಿಯನ್ನ ಆಶೀರ್ವದಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಭೂಮಿಯನ್ನ ಆಶೀರ್ವದಿಸ್ತಾ ಇದ್ದಾನೆ. ಅಬ್ರಹಾಮನಿಗೆ ದೇವರು ಹೇಳಿದ್ರು, ಅಬ್ರಹಾಮನೇ, ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಿ ಆಶೀರ್ವಾದದ ನಿಧಿಯಾಗಿ ನೀನು ಮಾರ್ಪಡ್ತೀಯ. ಅದರ ಅರ್ಥ, ನೀನು ಕಾಲಿಡುವ ಸ್ಥಳ ನಿಧಿಯ ಹಾಗೆ ನಿನ್ನನ್ನು ಎತ್ತಿ ನಿಲ್ಲಿಸ್ತಾನೆ. ಆದ್ರೆ ಅಬ್ರಹಾಮನ ಮಾಡಿದ ಮೊದಲನೇ ಕೆಲಸ, ದೇವರ ಮಾತು ಕೇಳಿ ಸೀದಾ ಹೊರಟ ಬಂದದ್ದು. ಹೌದಲ್ವಾ? ಹಾಗಾದ್ರೆ ಯಾರಾದ್ರೂ ಇಲ್ಲಿ ದೇವರ ಮಾತನ್ನ ಕೇಳಿ ತಿರುಗಿ ನಾನು ವಾಪಸ್ ದೇವರ ಕಡೆಗೆ ಬರ್ತೀನಿ ದೇವರೇ ಅಂತ ಕೇಳೋದಾದ್ರೆ, ಇವತ್ತು ಹೇಳ್ತಾರೆ, ಗಮನ ಕೊಟ್ಟು ಕೇಳು. ನಿನ್ನ ಮನೆ, ನಿನ್ನ ವ್ಯಾಪಾರ, ನೀನು ಓಡಾಡುವ ಸ್ಥಳ, ನಿನ್ನ ಮಲಗುವ ಸ್ಥಳ, ನಿನ್ನ ವಾಹನ, ನಿನಗೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳನ್ನ, ನಿನಗೆ ಸಂಬಂಧಪಟ್ಟ ದೂರದಲ್ಲಿರಬಹುದು, ಆದ್ರೂ ಅದನ್ನ ದೇವರು ಆಶೀರ್ವದಿಸ್ತಾನೆ. ನಿನಗೆ ಸಂಬಂಧಪಟ್ಟದನ್ನ ದೇವರು ಆಶೀರ್ವದಿಸ್ತಾನೆ. ನಿನಗೆ ಸಂಬಂಧಪಟ್ಟದನ್ನ ದೇವರು ಆಶೀರ್ವದಿಸ್ತಾನೆ. ನಿನಗೆ ಏನೆಲ್ಲ ಸಂಬಂಧಪಟ್ಟಿದೆಯೋ, ನಿನಗೆ ಯಾವುದೆಲ್ಲ ಸಂಬಂಧಪಟ್ಟಿದೆಯೋ ಅದನ್ನ ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನಿನಗೆ ಶಾಪ ಕೊಟ್ಟಿಲ್ಲ. ನನ್ನ ದೇವರು ಒಳ್ಳೆಯವನು. ಹೇಳ್ರಿ, ಇಷ್ಟೇನಾ? ದೇವರು ಇಷ್ಟೇ ಒಳ್ಳೆಯವನಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ತಿರ ಧೈರ್ಯ, ನನ್ನ ದೇವರು ಒಳ್ಳೆಯವನು, ನನಗೆ ಯಾವತ್ತೂ ಶಾಪ ಕೊಡಲಿಲ್ಲ, ನನ್ನನ್ನು ಪ್ರೀತಿಯಿಂದಲೇ ನೋಡ್ತಾ ಇದ್ದ. ಹಲ್ಲೆಲೂಯಾ. ಆದಾಮ ಹವ್ವ ಮಾಡಿದ ಪಾಪವು ಭೂಮಿ ಮೇಲೆ ಹೋಯಿತು. ಇವತ್ತು ನಾನು ನೀನು ಮಾಡಿದ ತಪ್ಪು ಅಪರಾಧಗಳು ಎಲ್ಲವೂ ಯೇಸುವಿನ ಮೇಲೆ ಹೋಯಿತು. ಹಲ್ಲೆಲೂಯಾ. ನನ್ನ ಕೈಯಾರೆ ಸೃಷ್ಟಿ ಮಾಡಿ ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂತ ಈ ನನ್ನ ಮಕ್ಕಳಿಗೆ ಹೇಗೆ ನಾನು ಶಾಪ ಕೊಡ್ತೇನೆ? ಕೆಲವೊಬ್ಬರು ಗಂಡಗಳು ಬೇಯ್ತಾರೆ, ಹೆಂಡತಿಗಳು ಬೇಯ್ತಾರೆ, ಗಂಡನಿಗೆ ಶಾಪ ಕೊಡ್ತಾರೆ. ಕೆಲವೊಬ್ಬರು ಹೆಂಡತಿಗೆ ಶಾಪ ಕೊಡ್ತಾರೆ, ಕೆಲವೊಬ್ಬರು ಮಕ್ಕಳಿಗೆ ಶಾಪ ಕೊಡ್ತಾರೆ. ನಿನ್ನ ಬಾಯಿ ಏನನ್ನ ಬಿತ್ತಾ ಇದೆಯೋ ಅದೇ ಅದು ಕೊಯ್ಯೋದಕ್ಕೆ ಪ್ರಾರಂಭವಾಗುತ್ತೆ. ಎಚ್ಚರಿಕೆಯಿಂದ ನಿನ್ನ ಬಾಯಿಂದ ಬರುವ ಮಾತು ಅದು ನೆರವೇರಬರುತ್ತದೆ. ಹುಷಾರಾಗಿರು. ಹಲ್ಲೆಲೂಯಾ. ತಮಾಸೆಗಲ್ಲ ನಾನು ಹೇಳ್ತಿರೋದು, ಯಾಕಂದ್ರೆ ದೇವರು ನಿನ್ನನ್ನು ಆಶೀರ್ವದಿಸಬೇಕು ಅನ್ನೋದೇ ಆತನ ಉದ್ದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನನ್ನ ಜೀವಿತದಲ್ಲಿ ಒಳ್ಳೆದೇ ಮಾಡ್ತಾನ ನಂಬುವವರು ದೇವರಿಗೊಂದು ಸ್ತೋತ್ರ ಹೇಳ್ಬೇಕು. ಒಳ್ಳೇದು ಮಾಡ್ತಾನ ದೇವರು, ಮಾಡ್ತಾನ. ಎಂತ ಪರಿಸ್ಥಿತಿಲಿ ದೇವ್ರ ಕೈ ಬಿಡೋದಿಲ್ತಾನೆ. ಯಾವುದೇ ಪರಿಸ್ಥಿತಿಲಿ ಇದ್ರು ದೇವ್ರ ಕೈ ಬಿಡೋದಿಲ್ತಾನೆ. ಆದ್ರೆ ನನಗೆ ಒಂದು ನಂಬಿಕೆ, ಇವತ್ತು ಸಾಹಿತಿ ಅಂತ ಎಲ್ಲರೂ ನಾನು ಎದುರು ನೋಡುವಾಗಲೂ ಎಬ್ಬಿಸುವ ದೇವರು ನನ್ನ ಪಕ್ಷದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ಅಷ್ಟು ಒಳ್ಳೆಯ. ಎದ್ದಿದ್ಕೊಳ್ತೀರ. ಆ ಕೃಪೆಯುಳ್ಳ ದೇವರು ನಮ್ಮನ್ನ ಸ್ಥಿರವಾಗಿ ನಿಲ್ಲಿಸಿದನಲ್ಲ, ಆ ಕರ್ತನಿಗೆ ಸ್ತೋತ್ರ ಮಾಡ. ದೇವರೇ, ಯಾರೆಲ್ಲ ಕರ್ತನೆ ತಮ್ಮ ಜೀವಿತವನ್ನ, ತಮ್ಮ ಮನೆ ಹೊಲ ಗದ್ದೆಗಳನ್ನ ಏನೆಲ್ಲ ನಿಮ್ಮ ಕೈ ಒಪ್ಪಿಸ್ತಾ ಇದ್ದಾರೋ
ಅದನ್ನೆಲ್ಲವನ್ನ ಆಶೀರ್ವದಿಸು. ಒಂದು ವೇಳೆ ಅವರ ಮಕ್ಕಳೇ ಆಗಿರಬಹುದು, ಅವರ ಹೆಂಡತಿನೇ ಆಗಿರಬಹುದು, ಅವರ ಗಂಡನೇ ಆಗಿರಬಹುದು, ಅವರ ಬಂಧು ಬಳಗನೇ ಆಗಿರಬಹುದು, ಯಾರೆಲ್ಲ ಆಗಿದಾರ ಸ್ವಾಮಿ, ಅವರನ್ನ ನೀನು ಆಶೀರ್ವದಿಸು.